ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಚರಣಾರವಿಂದ ನಮಸ್ಕರಿಸಿ, ಎನ್ನಾತ್ಮ ಕಲ್ಯಾಣ ಕರ್ತೃ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮಾತನಾಡುವ ನಡೆದಾಡುವ ದೇವರೆಂದು ಖ್ಯಾತಿಯನ್ನು ಹೊಂದಿರುವ ಸದ್ಗುರುವಿನ ಪವಿತ್ರ ಚರಣಾರವಿಂದ ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು, ಈ ಒಂದು ಮಠದ ಸಂಸ್ಥಾಪಕರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂಜ್ಯ ಅಪ್ಪಾಜಿಯವರ ಶ್ರೀಚರಣಗಳ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ, ಬಸವಾದಿ ಶ್ರೀ ಶಿವಶರಣ ಸ್ಮರಣೆ ಮಾಡಿಕೊಂಡು, ಇವತ್ತಿನ ಈ ಸಂಜೆಯ ಶುಭ ಸಮಯದಲ್ಲಿ ಈ ಸತ್ಸಂಗದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ವಿಶ್ವಗುರು ಅನ್ನ ಬಸವಣ್ಣನವರ ಒಂದು ವಚನ, ನೀನೊಲಿದರೆ ಕೊರಡು ಕೊನರೋದಯ, ನೀನೊಲಿದರೆ ಬರಡು ಹೈನವೋದಯ, ನೀನೊಲಿದರೆ ವಿಷವು ಅಮೃತವೋದಯ, ನೀನೊಲಿದರೆ ಸಕಲ ಪಡಿ ಪದಾರ್ಥದ ಇದರಲ್ಲಿ ಇಪ್ಪುವುದು ಕೂಡಲ ಸಂಗಮ ದೇವ. ಇದೊಂದು ಜಗಜ್ಯೋತಿ ಅನ್ನ ಬಸವಣ್ಣನವರ ಒಂದು ವಚನ. ಇಲ್ಲಿ ಪರಮಾತ್ಮನ ಒಲಿಮೆಯನ್ನ ಪರಮಾತ್ಮನ ಒಲಿದ್ರೆ ಏನಾಗ್ಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ವಚನ. ಇದು ಅನ್ನ ಬಸವಣ್ಣನವರು ನೀನು ಒಲಿದರೆ ಅಂದ್ರೆ ಪರಮಾತ್ಮನ ಒಲಿದರೆ. ಸರ್ವಜ್ಞ ಮೂರ್ತಿಗಳು ಕೂಡ ಒಂದು ಮಾತೇ ಇದ್ರು, ಅಂಗನೆಯರೊಲಿಯುವುದು, ಬಂಗಾರ ಸಿಗುವುದು, ಸಂಗ್ರಾಮದಲ್ಲಿ ಗೆಲೆಯುವುದು, ಸಂಗಯ್ಯನ ಒಲಿಮೆ ಕಾಣ ಸರ್ವಜ್ಞ. ಅಂದ್ರೆ ಇಲ್ಲಿ ಭಗವಂತನ ಒಲಿಮೆ ಆದ್ರೆ ಸರ್ವಜ್ಞ ಮೂರ್ತಿಗಳು ಹೇಳಿದ್ರು, ಅಂಗನೆಯರು ಅಂದ್ರು ಅಂದ್ರೆ ಹೆಣ್ಮಕ್ಳು ಒಲಿಬೇಕಾದ್ರೂ ಪರಮಾತ್ಮನ ಒಂದು ಕರುಣೆ ಅಂತ ಬೇಕು. ಬಂಗಾರ ಸಿಗುವುದು, ಬಂಗಾರ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಬಂಗಾರ ಅನ್ನುವಂಥದ್ದು ಬಹಳ ಬೆಲೆ ಉಳ್ಳತ್ತ ವಸ್ತು. ಅದು ಒಂದು ಹೆಣ್ಮಕ್ಳಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಅಂತ ಒಂದು ಅದೊಂದು ಲೋಹ ಅದಕ್ಕೊಂದು ಬಂಗಾರ ಅದಕ್ಕೊಂದು ಮಾನ್ಯತೆ ಕೊಟ್ಟಾರ ಅಂತ ತಿಳ್ಕೊಂಡು, ಅದು ಒಂದು ಸಿಗಬೇಕಾದ್ರೆ, ಅದು ಒಲಿಬೇಕಾದ್ರೆ, ಸಂಪತ್ತು ಬರಬೇಕಾದ್ರೂ ಕೂಡ ಪರಮಾತ್ಮ ಒಲಿಮೆನೇ ಬೇಕು. ಅಲ್ಲಿಂದ ಮುಂದೆ ಏನಿದ್ರಂದ್ರ ಸಂಗ್ರಾಮದಲ್ಲಿ ಗೆಲೆಯುವುದು, ಯುದ್ಧದಲ್ಲಿ, ವಾದದಲ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಜಯ ವಿಜಯ ಆಗ್ಬೇಕಾಗಿತ್ತು ಅಂದ್ರೆ ಅದಕ್ಕೂ ಸಹಿತ ಪರಮಾತ್ಮ ಒಲಿಮೆ ಅನ್ನುವಂಥ ಮಾತು ಅಲ್ಲಿ ಸರ್ವಜ್ಞ ಮೂರ್ತಿಗಳು ಕೂಡ ಹೇಳಿದ್ರು. ಇಲ್ಲಿ ಬರಡು ಹೈನು ಕೊರಡು ಕೊನರೋದಯ, ನೀನು ಪರಮಾತ್ಮ ಒಲಿಮೆ ಅನ್ನುವಂಥದ್ದು ಆಯ್ತು ಅಂದ್ರೆ ಜಗತ್ತೆ ಅಸಾಧ್ಯ ಇದ್ದದ್ದು ಕೂಡ ಸಾಧ್ಯ ಆಗ್ತದಂತ. ಅಸಾಧ್ಯ ಇದೇನ್ ಆಗಂಗಿಲ್ಲ ಅಂತೇಳಿ ಕೈ ಬಿಟ್ರು ಕೂಡ ಆ ಪರಮಾತ್ಮನ ಒಂದು ಒಲಿಮೆ, ಪರಮಾತ್ಮನೇ ಅದು ಎಲ್ಲ ಪರಮಾತ್ಮನ ಸೃಷ್ಟಿ. ಇದು ಭಗವಂತನೇ ಸೃಷ್ಟಿಕರ್ತನಾಗಿರ್ತಕ್ಕಂಥ ಭಗವಂತನ ಇದೊಂದು ಸೃಷ್ಟಿಯಲ್ಲಿ ಏನ್ ಅಸಾಧ್ಯದ ಎಲ್ಲ ಸಾಧ್ಯ ಆಗ್ತದ. ಆದ್ರೆ ಆ ಪರಮಾತ್ಮ ಒಲಿಮೆ ಮಾಡ್ಕೋಬೇಕಾಗ್ಯದ, ಸುಮ್ಮನೆ ಆಗಂಗಿಲ್ಲ. ಸುಮ್ಮನೆ ಬಂದು ಬಾಯಾಗ ಊಟ ಬರ್ತದೇನು, ಬೀಳಂಗಿಲ್ಲ. ಸುಮ್ಮನಾಗೋದು ವಿಧಿಯೊಳೊಂದದಿ ಮುಕ್ತಿ. ನಿಜಗುಣ ಶಿವರು ಹೇಳಿದ್ರು, ಸುಮ್ಮನೆ ಯಾವ್ದು ಕೆಲಸ ಆಗಂಗಿಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ಸುಮ್ಮನೆ ಕಾಲ ಕಳೆದ ಸತ್ತೋಗು ಚಲೋ ನಿನಗೆ ಇದು ಯೋಗ್ಯನೇ ಇದು ಅಂತ ಕೇಳ್ತಾರೆ. ಸುಮ್ಮನೆ ಯಾವುದು ಆಗೋದಿಲ್ಲ. ನಿಮಗೊಂದು ಮಾತು, ಕೇವಲ 4 ತಾಸಿನ ತೃಪ್ತಿ, ಕೇವಲ 4 ತಾಸಿನ ತೃಪ್ತಿಯಾಗಿ ಆಗ್ಬೇಕಾದ್ರೆ ಒಂದು ರೊಟ್ಟಿ ಹೊಟ್ಟೆಯಾಗಿ ಉಳ್ಬೇಕಾದ್ರೆ ಎಷ್ಟು ಹಿಂದೆ ಪ್ರಯತ್ನತೆ, ಹಿಂದೆ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ. ರೈತ ಬಿತ್ತಬೇಕು, ಹೊಲ ಹಸನು ಮಾಡ್ಬೇಕು, ಬಿತ್ತಬೇಕು, ಬೆಳೆದ ಮೇಲೆ ಪೈರು ಬರ್ತದ, ಅದನ್ನ ಮತ್ತೆ ತನಿ ಹಿಡಿಬೇಕು, ಅದನ್ನ ತನಿ ಹಿಡಿದು
ಮಷಿನ್ಕ್ ಹಾಕಿ, ಈಗ ಮೊದಲು ಕನ ಅಂತ ಮಾಡ್ತಿರಿ, ಕನ ಎಂತೂ ಇಲ್ಲ ಇಲ್ಲಿ, ಈಗ ಮಷಿನ್ಕ್ ಹಾಕಿ ಆಮೇಲೆ ಅವ್ ಮನಿಗ್ ಬಂದ್ರು ರೊಟ್ಟಿ ಬಂದಿಲ್ಲ ಇನ್ನು, ಬೀಸ್ಕೊಂಡ್ ಬರ್ಬೇಕು. ಬೀಸ್ಕೊಂಡ್ ಬಂದ್ ಹಿಟ್ಟು ಬಂದ್ರು ರೊಟ್ಟಿ ಬಂದಿಲ್ಲ ಇನ್ನು. ಹದವಾಗಿ ಇದಕ್ ಹಿಟ್ಟು ಜಿಗಿ ಹಾಕ್ಬೇಕು, ಚರಾಚರಿ ಚಂದಂಗಿ ನಾದಬೇಕು. ಚಲೋತಾಗಿ ನಾದ್ರ ಚಲೋ ಬರಂಗಿಲ್ಲ ಅವು ರೊಟ್ಟಿ. ಹೋಗಿ ಗಿಟ್ಟಿ ಹಾಕಾವು, ಭಾರತ್ನ ಕಷ್ ಹಾಕಾವು, ಎತ್ತಬೇಕು ಹರಿದು ಹೋಗ್ತಾವ ಮತ್ತವ, ಚಂದ ಆಗಂಗಿಲ್ಲ. ಚಂದಂಗೆ ನಾದಿ ಬಡದು ಹಾಕಿ ಚಂದ ಹದವರ್ತಿ ನೀರ್ ಹಚ್ಬೇಕು. ಅದಕ್ಕ ನೀರ್ ಹಚ್ಚಿ ಆಮೇಲೆ ಅದನ್ನ ಚಂದಾಗಿ ಬೇಯಿಸಿ ಬುಟ್ಟಿ ಬಿದ್ರು ಇನ್ನ ಹೊಟ್ಟಿ ತುಂಬಿಲ್ಲ. ಅದಕ್ಕೇನ್ ಬೇಕ್ರಿ, ತಾಟಿ ತಗೊಂಡ್ ಪಲ್ಯ ತಗೊಂಡ್ ಅದ್ ಬಾಯಾಗಿ ಬಿದ್ರು ಸುಧಾ ನುರಿಸ್ಬೇಕಲ್ಲ. ನುರಿಸಿ ನುಂಗಿದಾಗ ಹೊಟ್ಟಿ ತುಂಬತೈತಿ. ಎಷ್ಟೊತ್ತಿಂದ್ರಿ ಇದು, ಎಷ್ಟ್ ತಾಸಿಂದು? ಕೇವಲ 4 ತಾಸಿಂದ. 4 ತಾಸಿನ ತೃಪ್ತಿಗೋಸ್ಕರ ಹಿಂದಿಷ್ಟೆಲ್ಲ ಶ್ರಮ ಐತಿ ಏನ್ರಿ? ಬರೇ ನಮಗ ನಶ್ವರವಾಗಿರ್ತಕ್ಕ ಸುಖ ಸಿಗ್ತೈತಿ ಅಲ್ಲಿ ಏನ್ರಿ? ತೃಪ್ತಿ ಆಕತಿಲ್ಲ ಅನ್ನಂಗಿಲ್ಲ. ಆದ್ರ ಮತ್ತು ಅದು ದುಃಖ ಬಂದು ಅಡರಿ ಕೆಡಿಸದ ಸಾರ ಸುಖವನ್ನು ಬೇಡವೇ ನಭವ ನಿಮ್ಮನು ಭವದಳು ಮಹಾತ್ಮರ ಹೇಳಿರು. ಮತ್ತೊಂದು ದುಃಖ ಬಂದ ಕೆಡಿಸಿರಬಾರ್ದು, ಅಂತ ಸುಖ ನಮ್ಗ್ ಬೇಕಂದ್ ನಾವು ಬಯಸ್ತೀವಿ. ಅಂತ ಸುಖವನ್ನು ನಮ್ಗೆ ಕೊಡುವಂತ ಪ್ರಾರ್ಥನಾ ಮಾಡ್ತೀವಿ ಪರಮಾತ್ಮನಲ್ಲಿ. ಆದ್ರೆ ಇವು ನಿತ್ಯ ತೃಪ್ತಿ, ಶಾಶ್ವತ ತೃಪ್ತಿ ಅಂತ ಇರ್ತಾವ. ಇದು ನಿತ್ಯ ತೃಪ್ತಿ, ಮೇಲೆ ಮೇಲೆ ತೃಪ್ತಿ ಮಾಡ್ಕೋತ ಹೋಗುದು ಇದನ್ನ. ಆದ್ರೆ ಸ್ವಲ್ಪ ಸುಖ ಕಂಡಂಗ ಅನಸ್ತೈತಿ, ಮತ್ತು ನಮಗ್ ದುಃಖ ಆಗ್ತೈತಿ. ಆದ್ರೆ ಇಲ್ಲಿ ಶಾಶ್ವತವಾಗಿರ್ತಕ್ಕಂಥ ನಮಗ ತೃಪ್ತಿ ಬೇಕಾಗೈತಿ, ಶಾಶ್ವತವಾಗಿರ್ತಕ್ಕಂಥ ಶಾಂತಿ, ಶಾಶ್ವತವಾಗಿರ್ತಕ್ಕಂಥ ನೆಮ್ಮದಿ ಬೇಕಾಗೈತಿ. ಆಗ್ಬೇಕಾದ್ರೆ ಸುಮ್ಮ ಆಗ್ತೈತೇನೋ? ಸುಮ್ಮನ ಆಗಂಗಿಲ್ಲ. ಅವಾಗ ಏನ್ ಮಾಡ್ಬೇಕ್ರಿ? ಭಗವಂತನ ಒಂದು ಒಲಿಮೆ ಬೇಕು. ಭಗವಂತನ ಒಲಿಮೆ ಆದ್ರ ಏನೇನ್ ಏನ್ ಆಗುದಿಲ್ಲಪ್ಪ ಅಂದ್ರು ಸಹಿತವ ಆಕೈತಿ. ಅಸಾಧ್ಯ ಇದ್ದದ್ದು ಕೂಡ ಸಾಧ್ಯ ಆಗಿ ತೋರಿಸ್ಲಿಕ್ಕೆ ಬರ್ತದ. ಹೆಂಗ್ರಿ ಅಂತ ಕೇಳಿದ್ರೆ ಹೇಳ್ಕೊಂಬಂದ್ರ ಅವ್ರು ಉದಾಹರಣೆ ಕೊಟ್ಟಾರ. ಇಲ್ಲಿ ಅನ್ನ ಬಸವಣ್ಣನವರು ವಚನದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಏನ್ ಉದಾಹರಣೆ ಕೊಟ್ಟಾರ ಅಂತ ಕೇಳಿದ್ರೆ, ನೀನ್ ಒಲಿದರೆ ಕೊರಡು ಕೊನರುವುದಯ್ಯ. ಭಗವಂತ ಹೇ ಪರಮಾತ್ಮ ನೀ ಒಲಿದೆ ಅಂದ್ರ, ಕೊರಡು ಅಂತಂದ್ರ ಏನ್ರಿ? ಏನ್ರಿ ಕೊರಡು ಅಂದ್ರ? ಕೊರಡು ಅಂದ್ರ ಬಡ್ಡಿ, ಒಣಗಿದ ಮರ. ಒಣಗಿದ ಮರ ಅದು ಚಿಗಿತೈತಂತ. ಎಲ್ಲಿ ಚಿಗ್ತದ ನೋಡಿದಾರೆ ನೀವು? ಬೇರೆ ಇರಂಗಿಲ್ಲ, ಅದಕ್ಕ ಕೊಡ್ಡಿ ಬಿದ್ದಿರ್ತೈತ, ಅದು ಒಣಗಿರ್ತೈತ. ಅದ ಒಣಗಿರ್ತಕ್ಕಂಥದ್ದು ಚಿಗಿತೈತಂತ ನೋಡ್ರಿ. ಅಂದ್ರ ಅದರಲ್ಲಿ ಹೆಂಗ ಅದು ಯಾಕೆ ಚಿಗಿತೈತ್ರಿ ಅಂತ ಕೇಳಿದ್ರ, ಅಲ್ಲಿ ಪರಮಾತ್ಮನಲ್ಲಿ ನಮ್ ನಂಬಿಕೆ ಬೇಕಲ್ಲಿ. ಇದು ಚಿಗಿತೈತೆ ಅನ್ನತಕ್ಕಂಥದ್ದು ಒಂದು ನಂಬಿಕೆ ಬೇಕು, ನಿಷ್ಠಾ ಬೇಕು, ಛಲ ಬೇಕು. ಅಲ್ಲಿ ಭಗವಂತ ಅದಾನ ಅಂತಕ್ಕಂಥ ನಿಷ್ಠೆ ಇತ್ತು ಅಂದ್ರ ಅದಕ್ಕ ನಂಬಲು ಮನವೇ ಹಂಬಲಿಸದಿರು ಬರೀ ನಂಬಿಕೆ ಕಾರಣ ಸಾಂಬನ ಒಲಿಸುವುದಕ್ಕೆ. ಪರಮಾತ್ಮ ಒಲಿಬೇಕಾದ್ರೆ ನಮ್ ಮೊದಲು ನಂಬಿಕೆ ಬೇಕು. ಏನ್ ಬಿಡಪ್ಪ ಇದೇನ್ ಕಲ್ಲತಿ, ಇದೇನ್ ಬಿಡಪ್ಪ ಇದ್ಯಾವ ಇದಾಗ ಒಣಗಿದ್ದು ಹೆಂಗ್ ಚಿಗಿತತಿ ಅಂದಿವಂದ್ರಿ ಎಂದು ಇದಾಗಂಗಿಲ್ಲ. ಯಾಕೆ ನಂಬಿಕೆನೇ ಇಲ್ಲ ನಮ್ಮಲ್ಲಿ, ನಿಷ್ಠಾನ ಇಲ್ಲ. ಹೆಂಗ ಚಿಗಿತೈತದು? ಚಿಗಂಗಿಲ್ಲ. ಚೆನ್ನವರು ಶಿವೇಂದ್ರ ಶಿವಯೋಗಿಗಳು ಅಂತ ಆಗಿ ಹೋಗಿದಾರ ಏನ್ರಿ? ಚೆನ್ನವರು ಶಿವೇಂದ್ರ ಶಿವಯೋಗಿಗಳು ಕಲಘಟಗಿ ತಾಲೂಕಿನ ಧಾರವಾಡ ಜಿಲ್ಲೆಯ ಇಲ್ಲೇ ಸಮೀಪಕ್ಕ ಕಲಘಟಗಿ, ಅಲ್ಲಿ ದೇವ್ರಕೋಣ ಅಂತ ಒಂದು ಹಳ್ಳಿ ಐತಿ. ಅಲ್ಲಿ ಚೆನ್ನವರು ಶಿವೇಂದ್ರ ಶಿವಯೋಗಿ ದೊಡ್ಡ ಧೀರ ಸನ್ಯಾಸಿ, ಪವಾಡ ಪುರುಷ, ಲೀಲಾಮೂರ್ತಿ, ಶಾಪಾನುಗ್ರಹ ಸಮರ್ಥ ಅಂತ ಅವ್ರ ಕೀರ್ತಿಗಳದಾವ್. ಅಂತ ಮಹಾಪುರುಷ ಒಂದ್ ಸರಿ ಒಂದ್ ಗುಡಿಸಲಿಗೆ ಹೋಗಿದ್ದ. ಗುಡಿಸಲಿಗೆ ಹೋದಾಗ ಗುಡಿಸಲಿಗೆ ಒಂದು ಮೇಟಿ ಹಾಕಾರಲ್ಲ, ನಡು ಆಧಾರಕ್ಕಂತ ಒಂದು ಮೇಟಿ, ಒಂದು ಕಟ್ಟಿಗೆ ನಿಂದ್ರಿಸ್ತಾರ. ಒಂದ್ ಕಟ್ಟಿಗೆ ನಿಂದ್ರಿಸಿರ್ತಾರ. ಆ ಕಟ್ಟಿಗೆಗೆ ಬಡ ಮನುಷ್ಯ ಹೆಂಡತಿ ಬುತ್ತಿ ಕಟ್ಕೊಂಡ್ ಬಂದಿದ್ಲು ಹೊಲಕ್ ಬುತ್ತಿ ಕಟ್ಕೊಂಡ್ ಬಂದಾಗ ಏನೋ ಕೆಲಸ ಮಾಡಾಕತ್ತಿರು, ಬುತ್ತಿ ಕಟ್ಕೊಂಡ್ ಬಂದಿದ್ಲು. ಆಜ್ ದಾಟ್ ಹೊಂಟಿದ್ದವ. ಹೋಗುವಾಗ ಯಪ್ಪ ಬರ್ರಿಯಪ್ಪ, ಇನ್ನ ಬುತ್ತಿ ಬಿಚ್ಚಿಲ್ಲ, ನೀವ್ ಸ್ವಲ್ಪ ಪ್ರಸಾದ ಮಾಡಿ ಹೋಗ್ರಿ, ನಮಗೂ ಸಂತೋಷ ಆಗ್ತದ ಅಂತ ಕರೆದ್ರು ರೈತ. ಕರೆದಾಗ ಚೆನ್ನವರು ಶಿವೇಂದ್ರ ಶಿವರು ಹೋದ್ರ. ಇಲ್ಲಿ ಹೋದಾಗ ಆ ಗುಡ್ಸಲ್ದಾಗ ಇರ್ತಕ್ಕಂಥ ಕಟ್ಟಿಗೆ ಇತ್ತಲ್ಲ ಕೊರಡ, ಆ ಕಟ್ಟಿಗೆ ಮುಟ್ಟಿರಂತವ್ರು. ಏನು ಇದು ಗಿಡ ಅಂತ ಮುಟ್ಟಿರಂತವ್ರು. ಕರಣಿ ಗಿಡ ಚಿಗಿತಂತ್ರ ಮುಂದಿನ ವರ್ಷಕ್ಕಂದ್ರ ಚಿಗುತ್ತ ಅಂದ್ರ ಇಲ್ಲಿ ಹೇಳು ತಾತ್ಪರ್ಯ ಅಂತ ಕೇಳಿದ್ರ, ಆ ಗುರುನಾಥ ಸ್ಪರ್ಶ ಮಾಡಿದ್ದ ಅದಕ್ಕ ದರ್ಶನ, ಸ್ಪರ್ಶನ, ಸಂಭಾಷಣೆ ಅಂತಕ್ಕಂಥವು. ಅದಕ್ಕ ಮುಟ್ಟಿ ಕೆಲರ, ನೋಡಿ ಕೆಲರ, ಕೂಡಿ ಕೆಲ ಜೀವಗಳು ಉದ್ಧರ್ಷ ಗುರುನಾಥ ಅಂತಾರ ಗುರುವಿಗೆ. ಅದಕ್ಕ ಗುರುನಾಥ ಹಸ್ತ ಇಟ್ಟದಕ್ ನೋಡಿ, ಅಮೃತ ಹಸ್ತ. ಅವ್ರ ಸಿದ್ಧಿ ಪುರುಷರು, ಸಂಕಲ್ಪ ಸಿದ್ಧರವ್ರು.
ಅವ್ರ ಮನಸ್ಸಿನಾಗ ಏನಂತಾರ ಅದಕ್ಕಿರ್ತೈತಿ. ಅವ್ರ ಹಿಂಗ್ ಮುಟ್ರ ಸಾಗ ದಿವ್ಸ ಮರನೇ ವರ್ಷ ಅಂತಂದ್ರ ಚಿಗುತ್ ಅಜ್ಜಿಗೆ ಎಲಿ ಬಿಟ್ಟಿತ್ತಂತ. ಏನ್ರಿ ಹಂಗ ಈ ಒಂದು ಅದು ನೆಟ್ಟಿರ್ತಕ್ಕಂಥ ಗಿಡ ಯಾತ್ರದ ಬಡ್ಡಿಪಾ ಅದ ಅಂತ ಕೇಳಿದ್ರ ಮಾವಿನ ಬಡ್ಡಿ ಇತ್ತಂತವ್. ಹಂಗ ಬಿಟ್ರಂತದನ್. ಅಂದ್ರೆ ಹೇಳೋ ತಾತ್ಪರ್ಯ ಇಲ್ಲಿ ನಮ್ಮ ಮದನ್ ಬಾಯಿ ಹೆಸರು ಒಂದ್ ಬೇವಿನ ಗಿಡ ಅದ. ಅಜ್ಜ ಮುಟ್ಟಿದ ಜಾಗನೇ ಅದು, ಮುಟ್ಟಿದ್ದನೇ ಅದು. ಅಲ್ಲೇ ಆ ಗ್ರಂಥದಲ್ಲಿ ಬರ್ದಾರ ಅವನು. ಏನ್ ಬರ್ದಾರ ಅಂತ ಕೇರ ಅದು ಬೇವಿನ ಗಿಡ ಯಾವಾಗಲೂ ವಿಷ ಇರ್ತೈತಿಲ್ಲ. ಅದು ಬೇವಿನ ಗಿಡ ಯಾವಾಗಲೂ ವಿಷ ಆದ್ರ ಸ್ವಭಾವದ ಅದು. ಆದ್ರೆ ಅದು ಅರ್ಧ ಸಿಹಿ ಅದ, ಅರ್ಧ ಕಹಿ ಅದ. ಅಜ್ಜನ ಮಹಿಮೆ ಅದು. ಅವನ್ ಹಸ್ತ ಸ್ಪರ್ಶ ಆದದ್ರಿಂದ ಅದೇನಾತು ಅಂತ ಕೇಳಿದ್ರ ಅರ್ಧ ಸಿಹಿ ಅದ, ಅರ್ಧ ಕಹಿ ಅಂತಕ್ಕಂಥ ಆಗ್ತದ ಅಂತ ಹೇಳಿ ಆಶೀರ್ವಾದ ಮಾಡ್ರು. ಅದೇ ರೀತಿ ಆಗೈತಂತ. ಹಂಗ ಮಹಾತ್ಮರ ಒಲಿಮೆ ಅಂತಕ್ಕಂಥದ್ದು, ಗುರುವಿನ ಒಲಿಮೆ, ಮಹಾತ್ಮರ ಪರಮಾತ್ಮನ ಒಲಿಮೆ ಆತು ಅಂತ ಕೇಳಿದ್ರ ಕೊರಡು ಕೊನರುವುದು ಅಂದ್ರೆ ಜಿಗಿತೈತೆಪ್ಪ ಅಂತ ಹೇಳಿದ್ರು ಅವ್ರು. ಇನ್ನೊಂದ್ ಮುಂದೆ ಹೇಳಿದ್ರು, ನೀನೊಲಿದರೆ ಬರಡು ಹೈನವೋದಯ್ಯ ಅಂತಂದ್ರು. ಬರಡು ಅಂತಂದ್ರೆ ನಿಮ್ಗೆಲ್ಲ ಗೊತ್ತು. ಬರಡು ಅಂದ್ರ ಎಮ್ಮಿ ಗೊಡ್ಡ, ಅದು ಗಬ್ಬ ಆಗಂಗಿಲ್ಲ, ಇಯಂಗಿಲ್ಲ ಅಂತದ್ರದು. ಅಂತ ಒಂದು ಎಮ್ಮಿ ಅದು ಆಕಳು ಕರಾನು ಏನಾಗ್ಲಿ ಅದು ಇದು ಮಾಡ್ತೈತೆ ಅಂತಿರೋದು, ಹಾಲು ಕೊಡ್ತೈತೆ ಅಂತ. ಹೈನ ಓದಯ್ಯ ಅಂದ್ರೆ ಹಾಲನ್ನ ಕೊಡ್ತದ. ಅದು ಒಂದು ಪ್ರತ್ಯಕ್ಷ ನಿಮ್ಗೆ ಉದಾಹರಣೆ. ಅದೇನಂತ ಕೇಳಿದ್ರೆ ಚೆನ್ನವ್ರ ಶಿವೇಂದ್ರ ಶಿವಳು ಮಾಡಿರ್ತಕ್ಕಂಥ ಪವಾಡನೆ ಅದು. ಮದನ ಬಾವಿಯಲ್ಲಿ ಬೀಡ್ಯಾರ ಮಣಿತಾನ ಅಂತ ಐತಿ. ಬೀಡಿ ಅವ್ರ ಮನೆ ಹೆಸರು ಬೀಡಿ. ಅವ್ರ ಮನಿಯೊಳಗ ಒಂದು ಚೆನ್ನವ್ರ ಶಿವೇಂದ್ರರಾಜ್ ಡೂರ್ ಅಲಕ್ ನಿರಂಜನಕ್ಕಂತ ಅಡ್ಡಾಡ್ಕೊಂತ ಹೋಗುವಂತ ಅಜ್ಜವ್. ಧೀರ ಸನ್ಯಾಸಿ ಮೊದ್ಲ ಅವಧೂತ್ ಕಂಪನಿ. ಹೋಗುವಾಗ ಆಕಿ ಬೀಡಿ ಇರಾಮ್ ಅಂತ ಒಬ್ಬಾಕಿ ಅಜ್ಜಿದ್ಲು ಮನ್ಯಾಗ. ಅದು ಎಮ್ಮಿ ಗೊಡ್ಡಿತ್ರಿ. ಅದು ಕಟ್ಟರಿಕೆಲ್ಲ ಇದಿರಕ್ಕೆಲ್ಲ ಹೈನು ಇಲ್ಲ. ಹಂಗಂದ್ ಕೂಲಿ ಹೋದ ಬಿಸಿಲಾಗ ಅಜ್ಜ ಹೋದ ಡುರ್ರ ಅಲಕ್ ನಿರಂಜನ ಅಂದ ಹೋದಾನ. ಆ ಹೊರ್ಸಿನ ಮ್ಯಾಲ ಡೊಳ್ಳಾರಿಗಿತ್ತು ಪಡಸಾಲೆಗ ಹೋಗಿ ಕುಂತ ಕೂಲೆ ಏನ್ ಮಾಡತ್ತೀರಮ್ಮ ಅಂತ. ಏನ್ ಇಲ್ಲಪ್ಪ ಹಿಂಗ್ ಕುಂತೀನಪ್ಪ, ಬರ್ರಿಯಪ್ಪ ಪ್ರಸಾದ ಮಾಡ್ರಿ ಅಂದ್ಲಕ್ಕಿ. ಯಾಕೆ ಇವಂದೆಲ್ಲ ಗೊತ್ತಿರೋ ಇವ್ನ ಬಾಯಿಲಿ ಏನ್ ಬರ್ತದಲ್ಲ ಹಾಕಿರ್ತತಿ. ಮೊದ್ಲ ಕರಿಬಾಯಿ ಅಜ್ಜದಾನ ಏನ್ ಅನ್ನುವಂಗಿಲ್ಲ ಅವ್ರಿಗೆ. ಮತ್ ಯಾರ ಮುಂದ್ ಬಂದಾಗ ಬರದೇ ಬಿಡ್ತಿದ್ದ ಅಜ್ಜ. ಬಡಿಸ್ಕೊಂಡ್ರ ಚಲೋ ನಾನೇ ಬಡಿತನ ಸರು ಅಂತ ಬಡ ದೂರ ಆ ಕಡೆ ಈ ಕಡೆ ಹೋದ್ರಿಲ್ಲೋ ಅವ್ರ ಅವೆಲ್ಲ ಜೊಟ್ಟದ ಹಾರಿರೋದು ಗಟ್ಟಿ ಉಳ್ದಾತು ಅಂತಿದ್ದಂತ ಅಜ್ಜ. ಅಂದ್ ಕೂಡ್ಲಿ ಅಂದ್ರೆ ಅಪ್ಪ ಏನಪ್ಪಾ ಮತ್ತ ನನಗ್ ಊಟ ಪಟ ಏನ್ ಬೇಡವಾ, ಮತ್ ಏನ್ ಬೇಕಪ್ಪ, ಹಾಲ್ ಬೇಕಾಗಿದೆ ನನಗ ಅಂದ ಅಜ್ಜ. ಹಾಲ್ ಬೇಕಾದ ಕೂಲಿ ಅಪ್ಪ ಏನ್ ನಾವು ಕರಿ ಚಾ ಕುಡಿಯಾಕತ್ತೇವು, ಮನ್ಯಾಗ ಹೈನ್ ಇಲ್ಲಪ್ಪ, ನಾವು ಕರಿ ಚಾ ಕುಡಿಯಾಕತ್ತೇವಪ್ಪ, ಹಾಲಿಲ್ಲ ಅಂತ ಅನ್ಲಕ್ಕೆ. ಮತ್ತ ಎಮ್ಮಿ ಕಟ್ಟಿದಲ್ಲ ಇದನ್ನ ಅಂದ. ಏನಪ್ಪಾ ಅದು ಬಂದದ್ ಕರೆ, ಅದನ್ನ ಕಟ್ಟಿಲ್ಲ ಇದಿಲ್ಲ ಹೈನ ಮಾಡಿಲ್ಲ ಹಾಲ್ ಕೊಟ್ಟಿಲ್ಲ ಅಂತ ಅನ್ಲಕ್ಕಿ. ಅಂದಾಗ ಅಜ್ಜ ನೋಡ್ರಿ ಏನಂತಾನ, ಕಳ್ಳಿ ಅಂದವ್, ಮೈ ತುಂಬಾ ಹಾಲು ಇಟ್ಕೊಂಡ ಸಾಕಿದಾರ ಮೋಸ ಮಾಡಾಕತ್ತೇನ್ ನೀನ್ ಅಂದ ಹೋಗ್ ತಗೊಂಬರೋ ಚರಿಗೆ ಅಂದ ಅಜ್ಜ. ಬೀಡಿ ಇರಮ್ಗ ಹೋಗ್ ತಗೊಂಬರೋಗು ಅಂತಂದ. ಆಯ್ಕೆ ಅಂಜಿಕೊಂಡ್ ನಡ್ಕೊಂತ ಸ್ವಲ್ಪ ನೀರ್ ತಗೊಂಡ್ ಬಂದ್ಲ. ಅದ್ರಾಗ ತಗೊಂಡ್ ಬಂದ್ ಕೂಡ್ಲಿ ಅಂದ್ರ ಓಂ ನಮಃ ಶಿವ ಅಂತ ಅವ್ರ ಬೆನ್ ಮ್ಯಾಲ ಕೈ ಆಡಿಸ್ರಿ ಅಜ್ಜ. ಓಂ ನಮಃ ಶಿವ ಅಂತ ಬೆನ್ ಮ್ಯಾಲ ಕೈ ಆಡಿಸಿ ಚಪ್ಪಡಿಸ್ರಿ. ಚಪ್ಪಡಿಸಿದ ಕೂಡ್ಲಿ ಅಂದ್ರ ಆ ಎಮ್ಮಿಗಳು ಇದ್ ಕೂಡ್ಲಿ ಹೆಂಗ ತೊರಿ ಬಿಡ್ತಾವಲ್ಲ ಹಂಗ 4 ಮಲಿ ತೊರಿ ಬಿಟ್ಟು ಅಂತಾವ್. ತೊರಿ ಬಿಟ್ಟು ಹಾಲು ಹಿಂಡಿದ್ರಿ. ಹಿಂಡಿ ತಗೋ ಮಲಿ ತೊಳೆದಕಸ್ ಬರಾಬರ ಹಿಂಡಾಕ್ ಕೂತಿಡ್ರಿ. ಆಕಿ ಹಿಂಡಾಕ್ ಕೂತ್ ಬರಾಬರ ಹಿಂಡಿಡ್ರಿ. ಹಾಲು ಚೆರಿಗೆ ತುಂಬಿದು ಅಜ್ಜಗ್ ಕುಡಿಯಾಕ್ ಕೊಟ್ಲು. ಕುಡಿಯಾಕ್ ಕೊಟ್ಟ ಕೂಡ್ಲಿ ಅಂದ್ರ ಕುಡ್ದ ಅಜ್ಜ. ಕುಡ್ದ್ ಮತ್ ಏನ್ ಮಾಡಿದ, ಡುರ್ರ ಅಲಕ್ ನಿರಂಜನ್ ತಗೋ ಇನ್ನು ಮೇಲಿಂದ ಕಳ್ಳಿ ನೀ ಇದೇ ಎಮ್ಮಿ ಕಟ್ಟಂಗಿಲ್ಲ, ಇದು ಇಯಂಗಿಲ್ಲ, ಹಾಲು ಕೊಡೋದು ಬಿಡಂಗಿಲ್ಲ, ಹಿಂಗ ಇರ್ತೈತಿ ಇದು ಮನ್ಯಾಗ. ಸಾಯು ತಕ್ಕ ನಿಮ್ ಮನ್ಯಾಗ ಹೈನಾ ಮಾಡ್ತೈತಿ. ಇದನ್ನ ಮಾರಾಕ್ ಹೋಗ್ಬೇಡ್ರಿ, ಹಾಲು ಬಂದ್ರು ಸಹ ಮಾರಾಕ್ ಹೋಗ್ಬೇಡ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅರ್ಧ ಕುಡ್ ಅರ್ಧ ಹಾಲು ಬಿಟ್ಟು ಹೋಗ್ಬಿಟ್ಟ ಅಜ್ಜ. ಬಿಟ್ಟು ಹೋಗಿ ಈ ಸದ್ಯದಲ್ಲಿ ಅದ್ರ ಸಹಿತವಾಗಿ ನಮ್ ಮೊದಲ ಊರಲ್ಲೇನೆ ಇದು ಬೀಡಿ ಮಣಿತಂದಳು ಬೀಡ್ಯಾರ ಅಂತ ಅವ್ರ ಮನೆ ಹೆಸರು. ಆ ಮನಿಯೊಳಗ ಚೆನ್ನವ್ರ ಶಿವೇಂದ್ರರಾಜನ ಆಶೀರ್ವಾದದಿಂದ ಸದಾ ಕಾಲ ಅವ್ರ ಮನ್ಯಾಗ ಹೈನ. ಊರೆಲ್ಲ ಇರ್ತತಿ ಬರ್ತತಿ ಗೊತ್ತಿಲ್ಲ, ಅವ್ರ ಮನ್ಯಾಗ ಯಾವತ್ತೂ ಹೈನ ಇರ್ತೈತಿ. ಯಾಕಂತ ಕೇಳಿದ್ರೆ ಇದು ಅರ್ಥ ಏನಂತ ಕೇಳಿದ್ರೆ ಅಜ್ಜನ ಮಹಿಮೆ ಇದೊಂದು. ಅಂದ್ರ ಎಂತ ಗೊಡ್ಡ ಎಮ್ಮಿ ಸಹಿತವಾಗಿ ಹಿಂಡಿಸಿರ್ತಕ್ಕಂಥ ಮಹಾಪುರುಷ ಯಾರಂತ ಕೇಳಿದ್ರ ಮಹಾಮಹಿಮಾ ಪುರುಷ ಚೆನ್ನವ್ರ ಶಿವೇಂದ್ರ ಶಿವಯೋಗಿಗಳು. ಅದಕ್ಕೆ ಅವರು ಸಹಿತ ಚೆನ್ನವ್ರ ಶಿವೇಂದ್ರ ಶಿವಗಳು ಚೆನ್ನ ಬಸವೇಶ್ವರ ಅವ್ರ ಹೆಸರು. ಯಾಕ ಬಸವೇಶ್ವರ ಅಂತ ಬಂತು ಅವ್ರಿಗೆ ಅಂತ ಕೇಳಿದ್ರ ಚೆನ್ನ ಬಸವಣ್ಣವ್ರ ಪುರಾಣ ಹೇಳ್ತಾರ ಅವ್ರ ಮನ್ಯಾಗ ಈ ದೇವ್ರಕೊಂಡದಲ್ಲಿ. ಅಂದ ಕೂಡಲೇ ಅವ್ರ ಮನಿ ಗುರುಗಳು ಚೆನ್ನ ಬಸವಣ್ಣ ಶ್ರಾವಣದಲ್ಲಿ ಚೆನ್ನ ಬಸವೇಶ್ವರ ಪುರಾಣ ಹೇಳ್ತಿರು. ಉಳಿವಿ ಬಾಳ ನಡ್ಕೋತಾರ. ಉಳಿವಿ ಬಸವಣ್ಣನ ಅವ್ರ ಹೆಸರನ್ನ ಇವ್ರಿಗೆ ಇಟ್ಟಾರ. ಅಂದ್ರೆ ಮೇನ್ ಹೇಳ್ಬೇಕು ಅಂತಂದ್ರೆ ಇವರು ಸಹಿತ ಉಳಿವಿಗಿನ ಹೋಗಿ ನಡೀತಾ ಹೋಗಿ ಅಲ್ಲಿ ಏನಮ್ಮ ಅಂತ ಕೇಳಿದ್ರ ಚೆನ್ನವ್ರ ಶಿವೇಂದ್ರ ಶಿವಯೋಗಿಗಳು ಸಹಿತ
ಚನ್ನಬಸವಣ್ಣರ ಪರಮ ಭಕ್ತರು. ಅವ್ರ ಪುರಾಣ ಹೇಳುವಾಗ ಆ ಪುರಾಣದಲ್ಲಿ ಸಹಿತವಾಗಿ ಚನ್ನಬಸವಣ್ಣವ್ರ ಜನ್ಮ ಆಗತತಿ. ಈ ಪುರಾಣದ ಈ ಗೂರಮ್ಮ ತಾಯಿ ಚನ್ನವೃಷಭೇಂದ್ರನ ತಾಯಿ ಇದ್ದಂತಕ್ಕಿ ಗೂರಮ್ಮ ಸಾಹೇಬಗೌಡ್ರವರು ಅವ್ರು ಏನ್ ಮಾಡಿದ್ರಂತ ಕೇರ ಆ ಬಸವಣ್ಣವ್ರ ಪುರಾಣದಲ್ಲಿ ಚನ್ನಬಸವಣ್ಣವ್ರ ಪುರಾಣದಲ್ಲಿ ಚನ್ನಬಸವಣ್ಣರ ಒಂದು ಅವ್ರ ಜನ್ಮ ದಿವ್ಸನೇ ಈ ಚನ್ನಬಸವಣ್ಣವ್ರು ಹುಟ್ಟಿದಾರು. ಯಾರು? ಚನ್ನವೃಷಭೇಂದ್ರ ಶಿವಗಳು. ಅದಕ್ಕ ಚನ್ನಬಸವೇಶ್ವರ ಅಂತ ಹೆಸರಿಟ್ಟಾರ ಅವ್ರಿಗೆ. ಅದಕ್ಕಾಗಿ ಹೇಳು ತಾತ್ಪರ್ಯ ಅಂತ ಕೇಳಿದ್ರ ಮಹಾಪುರುಷರು ಮಹಿಮಾ ಪುರುಷರು ಅವ್ರ ಏನಂತಾರ ಆಗ್ತೈತಿ ಅಂತ ಅರ್ಥ. ಅವ್ರ ಏನೇನಂತಾರ ಅಂದ್ರ ಮಾತಿನಲ್ಲಿ ಅಂತ ಶಕ್ತಿ ಅಂದ್ರೆ ವಾಕ್ ಸಿದ್ಧಿ ಪುರುಷರು ಇರ್ತಾರ ಅವ್ರು. ಅಂದ್ರೆ ವಾಕ್ ಪುರುಷ ಅಂತ ಹೇಳಿದಿನ ನಿಮಗ. ಅಂದ್ರೆ ಮಹಾತ್ಮರಲ್ಲಿ ಪಂಚಪುರುಷ ಇರ್ತಾವ ಅಂತ ಹೇಳಿದ್ವಲ್ಲ. ಪಾದ ಪುರುಷ, ಹಸ್ತ ಪುರುಷ, ವಾಣಿ ಪುರುಷ, ಹೃದಯ ಪುರುಷ, ನೇತ್ರ ಪುರುಷ ಅಂತ ಇರ್ತಾವ. ಆ ಪಂಚ ಪುರುಷಗಳಲ್ಲಿ ಈ ಒಂದು ವಾಕ್ ಪುರುಷ ಇದು ಒಂದು. ಅವ್ರ ಏನಂತಾರ ಆಗ್ಬಿಡ್ತೈತೆ ಅಲ್ಲಿ. ಯಾಕಂತ ಕೇಳಿದ್ರ ಈ ಶಿಶುನಾಳ ಸರಿಪದ್ದವ್ರ ಚರಿತ್ರೆಯಲ್ಲಿ ನೀವು ನೋಡಿರ್ಬೇಕು, ಕೇಳಿರ್ಬೋದು. ಆ ಗುರು ಗೋವಿಂದ ಅಜ್ಜನವರು, ಗೋವಿಂದ ಭಟ್ಟರು ಅವರು ಸಹಿತವಾಗಿ ಮಹಾಸಿದ್ಧಿ ಪುರುಷರು. ಏನಂದ್ರ ಅಂತ ಕೇಳಿದ್ರ ಹುಣಿವಿ ಇತ್ತ ಅವತ್ ಅಮಾವಾಸ್ಯದ ಹುಣಿವಿ ಮಾಡಿ ತೋರಿಸಿದಾರ ಅವ್ರು. ಅಮಾವಾಸ್ಯ ದಿವ್ಸ ಇವತ್ತು ಹುಣಿವಿ ಐತಲೋ ಅಂದ್ಬಿಟ್ರು. ಹುಣಿವಿ ಐತ, ಹುಣಿವಿ ಆಗಾಕಬೇಕು, ಋಷಿವಾಣಿ ಅದು. ಮತ್ತೇನ್ ಮಾಡಲಿ ದೇವಿ ತನ್ನ ಮುಗಿನಲ್ಲಿರ್ತಕ್ಕಂಥ ರತ್ನ ಚಂದ್ರ ಬೆಳಗಿತಂತ, ಬೆಳದಿಂಗಳು ಬಿತ್ತಂತ. ಅದಕ್ಕ ಇದೆಲ್ಲಾ ಯಾಕೆ ಹೇಳ್ಬೇಕು ಕಾರಣ ಅಂತ ಕೇರ ಅಂತ ಮಹಾಸಿದ್ಧಿ ಪುರುಷ, ಅಂತ ಮಹಾತ್ಮ, ಅಂತ ಒಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ ಇರ್ತದ ಅಂತ ಅರ್ಥ. ಆ ಶಕ್ತಿ ಅವ್ರು ಏನ್ ಮಾಡ್ತಾರಂತ ತಮಗಾಗಿ ಉಪಯೋಗ ಮಾಡ್ಕೊಳಂಗಿಲ್ಲ. ಆ ಶಕ್ತಿಯನ್ನ ತಪೋಶಕ್ತಿ ತಪಸ್ಸು ಮಾಡಿರ್ತಾರ. ಅದನ್ನೆಲ್ಲ ಭಕ್ತರಿಗೋಸ್ಕರವಾಗಿ ಅದನ್ನೇ ವಿನಿಯೋಗ ಅನ್ನುವಂಥದ್ದು ಭಕ್ತರ ಉದ್ಧಾರಕ್ಕೋಸ್ಕರನೇ ಅವರು ಶಿರಚರ ಕರ್ಣ ತಗೊಂಡು ಭೂಮಿಗೆ ಅವತರಿಸಿ ಬಂದಿರ್ತಾರ. ಅಂದ್ರೆ ಈ ಭೂಮಿ ಮೇಲೆ ಪರಮಾತ್ಮನೇ ಬಂದ್ ನಮ್ಮ ಉದ್ಧಾರ ಮಾಡಂಗಿಲ್ಲ. ಭಗವಂತನೇ ಹೆಂಗ್ ಬರ್ತಾನ ಉದ್ಧಾರ ಮಾಡಾಕ ಬರಂಗಿಲ್ಲ. ಹೆಂಗ್ ಬರ್ತಾರ ಮಹಾತ್ಮರ ಅವತಾರದಲ್ಲಿ ಸಾಧು ಸನ್ಯಾಸಿಗಳ ರೂಪ ತಗೊಂಡು ಪರಮಾತ್ಮ ಏನ್ ಮಾಡ್ತಾರ ಅಂತ ತೆಗೆದ್ರೆ ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಅವತಾರ ತಗೊಂಡ್ ಬರ್ತಾರ ಮಹಾತ್ಮರು. ಬಂದ್ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ನಿರಸನ ಮಾಡಿ ಸುಜ್ಞಾನವನ್ನು ಬಿತ್ತಿ ಅವ್ರಿಗೆ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಸಲುವಾಗಿ ಅವ್ರೇನ್ ಮಾಡ್ತಾರ ಅಂತ ಕೇಳಿದ್ರೆ ಅದಕ್ಕಂತಾನೆ ನನ್ನ ಸದ್ಗುರುನಾಥ ಹೆಂಗ್ ಅದಾನಂತ ಭಾವ ಇರಬೇಕು ಭಕ್ತರಲ್ಲಿ ಅಂತ ಕೇಳಿದ್ರೆ ಶಿಷ್ಯರಲ್ಲಿ ಭಕ್ತರಲ್ಲಿ ಸಾಕ್ಷಾತ್ ಕೈಲಾಸಪತಿ ಪರಮಾತ್ಮನೇ ನನ್ನ ಉದ್ಧಾರಕ್ಕೋಸ್ಕರವಾಗಿ ದರೆಗಿಳಿದು ಬಂದಿರ್ತಾನೆ ಅಂತಕ್ಕಂಥ ಪವಿತ್ರವಾಗಿರ್ತಕ್ಕ ಸದ್ಭಾವ ಭಕ್ತಿ ಅನ್ನುವಂಥದ್ದಿತ್ತು ಅಂತ ಕೇಳಿದ್ರೆ ಆ ಉದ್ಧಾರ ಆಗೋದು ಬಹಳ ದೂರ ಇಲ್ಲ. ಇದೇ ಜನ್ಮದಲ್ಲಿ ಅವನು ಜೀವನ್ಮುಕ್ತ ವಿಲಕ್ಷಣ ಆನಂದ ಹೊಂದಿ ಆಗ್ತಾನೆ ಅಂತ ಒಂದು ಭಾವ ಬೇಕು. ಭಾವ ತೈಸಾ ದೇವಂತ ನಮ್ಮ ಭಾವ ಹೆಂಗಿರ್ತಾವ ಹಂಗಂಗ ನಮಗ್ ಭಗವಂತ ಇರ್ತಾನ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಭಾವಕ್ಕೆ ತಕ್ಕಂಗ ನಾವ ಭಗವಂತನ ಒಲಿಸ್ಲಿಕ್ಕೆ ಬರ್ತದ. ಅದಕ್ಕ ಹೇಳಿದ್ರ ಅವರು ಒಲಿಮೆ ಆಗ್ಬೇಕಾರ ಭಗವಂತನ ಒಲಿಮೆ ನಮಗ್ ಸಿಗಬೇಕಾಗಿತ್ತು ಅಂದ್ರ ಭಾವ ಶುದ್ಧ ಬೇಕು. ಭಾವ ತೈಸಾ ದೇವ. ನಮ್ಮ ಭಾವ ಶುದ್ಧ ಇದ್ರೆ ಭಾಗ್ಯಕ್ಕೇನು ಕಮ್ಮಿ ಇಲ್ಲಂತ. ಹಂಗ ಭಾವನೆಯಲ್ಲಿ ನಾವು ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರ್ಬೇಕು. ಆಮೇಲೆ ಭಕ್ತಿ ಮಾಡ್ತಾ ಇರ್ಬೇಕು. ಆಮೇಲೆ ಮಹಾತ್ಮರನ್ನ ಸ್ಮರಣೆ ಮಾಡ್ತಾ ಇದ್ದದ್ದಾದ್ರ ನಮ್ಮಲ್ಲಿರ್ತಕ್ಕಂಥ ಭಾವ ಪರಿಶುದ್ಧ ಏನೋ ಅಪ್ಪಿತಪ್ಪಿಯು ಶುದ್ಧ ಇದ್ರು ಕೂಡ ಶುದ್ಧ ಆಗ್ತದ. ಯಾವಾಗ ನಾಮ ಜಪ ಮಾಡೋದ್ರಿಂದ, ನಾಮ ಸ್ಮರಣೆ ಮಾಡೋದ್ರಿಂದ, ಪರಮಾತ್ಮನ ಚಿಂತನೆ ಮಾಡೋದ್ರಿಂದ, ಈಗೆಲ್ಲ ನೀವು ಕೇಳತ್ತೀರ ಸತ್ಸಂಗ ಮಾಡೋದ್ರಿಂದ, ಧ್ಯಾನ ಮಾಡ್ತೀರಿ, ಶ್ರೀ ಗುರು ಬಸವಲಿಂಗಾಯನ ಭಜನಾ ಅಂತೀರಿ. ಇವೆಲ್ಲ ಅಂತ ಕೇಳಿದ್ರೆ ಸಾಧನೆ ಇವು. ಈ ಸಾಧನೆಗಳನ್ನ ನಾವು ಮುಂದೆ ಜೀವನದಲ್ಲಿ ನಾವು ಯಾವಾಗಲೂ ನಿಯಮಬದ್ಧವಾಗಿ ನಡೆಸಿದ್ದಾದ್ರ ನಮ್ ಜನ್ಮ ಏನಾಗ್ತದ ಅಂತ ಕೇಳಿ ನಮ್ಮ ಪವಿತ್ರ ಆತ್ಮ ಆಗ್ತದ. ಭಾವ ಅಂತಕ್ಕ ಪರಿಶುದ್ಧ ಅನ್ನುವಂಥದ್ದು ಆಗ್ತದ. ಇನ್ನೊಂದು ಮಾತು ಹೇಳಿದ್ರು ಅವರು ಏನು ಅಂತ ಕೇಳಿದ್ರ ಏನ್ ಹೇಳ್ತಾರ ಅವ್ರ ಅಂತ ಕೇಳಿದ್ರ ನೀನೊಲಿದರೆ ವಿಷವು ಅಮೃತ ಓದಯ್ಯ ಅಂತಂದ್ರು. ಭಗವಂತ ಒಲದ ಅಂತ ಕೇಳಿದ್ರೆ ವಿಷ ಅಮೃತ ಆಗ್ತದಂತ್ರಿ. ವಿಷ ಅಂದ್ರೇನು? ಅದ ಜೀವವನ್ನ ತೆಗಿತಕ್ಕಂತ ವಿಷ. ಅದಕ್ಕ ವಿಷ ಅಂತ ಕರೀತಾರ. ಆ ವಿಷ ಅನ್ನುವಂಥದ್ದು ಅಮೃತ ಆಗ್ತೈತಂತ ನೋಡ್ರಿ. ಇದಕ್ಕ ಸಾಕಷ್ಟು ಉದಾಹರಣೆಗಳದ. ಒಂದ್ ಮಾತು ಹೇಳ್ತೇನೆ ನಿಮಗ. ಹೆಂಗ್ರಿ ಅಂತ ಕೇಳಿದ್ರೆ ನಾ ಪರಮಾತ್ಮನ ನಿಷ್ಠೆ ಇದ್ದದ್ದಾದ್ರ, ಪರಮಾತ್ಮನಲ್ಲಿ ಭಕ್ತಿ ಇಟ್ಟದ್ದಾದ್ರ, ಯಾವುದೇ ಭಗವಂತನ ಸ್ಮರಣ ಮಾಡ್ರಿ, ಯಾವುದೇ ಭಗವಂತನ ಆರಾಧನೆ ಮಾಡ್ರಿ, ಎಲ್ಲ ಹೋಗಿ ಹೆಂಗ ಹೊಳಿ ನೀರ, ಕೆರೆ ನೀರ, ಸರೋವರ ನೀರ ಎಲ್ಲ ಹೋಗಿ ಹೆಂಗ್ ಸಮುದ್ರ ಹೆಂಗ್ ಕೊಡ್ತಾವಲ್ಲ ಹಂಗ ಎಲ್ಲ ಯಾವುದೇ ಪರಮಾತ್ಮನ ಸ್ಮರಣೆ ಮಾಡ್ರಿ, ಎಲ್ಲ ಅವನಿಗೆ ಆತ್ಮ ಪರಮಾತ್ಮನಿಗೆ ಮುಟ್ತದ ಅದು. ಹಂಗ ಮೀರಾಬಾಯಿ ಅಂತ ಆಗಿ ಹೋದ್ಲು. ಮೀರಾಬಾಯಿ ಅಂತ ಹೇಳಿ ಆಗಿ ಹೋದ್ಲು. ಗುಜರಾತದ ದೇಶದಲ್ಲಿ ಕೃಷ್ಣ ಪರಮ ಭಕ್ತಳಕಿ, ಶೆಟ್ಟರ ಮಗಳಕಿ, ನಿರ್ಮಲ ಶೆಟ್ಟರ ಮಗಳು ಯಾರು? ಮೀರಾಬಾಯಿ.
ಮೀರಾಬಾಯಿ ಹೆಂಗಿದ್ದಳು ಅಂತ ಕೇಳಿ ಬಹಳ ಸುಂದರ ಹೆಣ್ಮಗಳು. ಆಕೆ ಏನ್ ಮಾಡಿದ್ಲು ಅಂತ ಕೇಳಿದ್ರ ಮನಿಯೊಳಗ ಬಹಳ ಸಂಸ್ಕಾರ ಅಂತ ಮನಿ ಇತ್ತು. ಅವ್ರ ಮನಿಯೊಳಗ ತಂದೆ ತಾಯಿ ಬಹಳ ಪರಮ ಭಕ್ತರು, ಪರಮಾತ್ಮನ ಪರಮ ಭಕ್ತರಿದ್ರು. ನೋಡಿ, ತಂದೆ ತಾಯಿ ಭಕ್ತರಿದ್ರು ಮಕ್ಳು ಭಕ್ತರಾಗ್ತಾವ್. ಆ ತಂದೆ ತಾಯಿನ ಬ್ಯಾರೆ ಭಕ್ತರಿದ್ ಆ ಕಡೆ ಹೋಗ್ಬಿಡ್ತಾವ. ಅವು ಭಕ್ತಿ ಗೊತ್ತಿರಂಗಿಲ್ಲ, ಅವಕ್ ಸಂಸ್ಕಾರ ಆಗಂಗಿಲ್ಲ. ಈ ಒಬ್ಬಾಕಿ ಮೀರಾಬಾಯಿ ಹುಟ್ಟಿದ್ಲು. ತಂದೆ ತಾಯಿ ಬಹಳ ಪರಮಾತ್ಮನ ಭಕ್ತಿ ಇದ್ರು. ಇದ್ದಾಗ ಸಣ್ಣ ಕೂಸಿದ್ಲ, ಸಣ್ಣಾಕಿ ಒಂದ್ 4-5 ವರ್ಷ ಹುಡುಗಿದ್ಲಕಿ. 4-5 ವರ್ಷ ಹುಡುಗಿದ್ದಾಗ ಚಾತುರ್ಮಾಸ ಅಂತ ಮಾಡ್ತಾರ, ಮಹಾರಾಷ್ಟ್ರದಲ್ಲಿ ಮಾಡ್ತಾರ. ಇಲ್ಲಿ ನಮ್ ಕರ್ನಾಟಕದಲ್ಲಿ ಬಹುಶಃ ಮಾಡ್ಬೋದು, ಬಹುಶಃ ಅಲ್ಲೆಲ್ಲಿ ಚಾತುರ್ಮಾಸ ಅಂದ್ರೆ 4 ತಿಂಗಳ ಪರ್ಯಂತ ಒಂದ್ ನಿಯಮಬದ್ಧವಾಗಿ ಒಂದ್ ದೇವ್ರದ ಒಂದು ಆರಾಧನೆ ಮಾಡ್ತಾರ. ಆ ಪುರಾಣ ಪ್ರವಚನ ನಡೆಸ್ತಾರ, ನಿಯಮಬದ್ಧವಾಗಿ ವ್ರತ ನಿಯಮಗಳನ್ನ ಮಾಡ್ತಾರ. 4 ತಿಂಗಳು ಎಲ್ಲಾ ಒಟ್ಟ ಸತ್ಕರ್ಮದಲ್ಲಿ ಕಾಲ ಕಳಿತಿರ್ತಾರ. ಹಂಗ ಒಬ್ರು ಮಹಾತ್ಮರು ಅವ್ರ ಮನಿಗ್ ಬಂದಿರ್ತಾರ. ಅವ್ರ ಮನಿಯೊಳಗಿದ್ದಾಗ ಈ ಮೀರಾಬಾಯಿ ಏನ್ ಮಾಡ್ತಿದ್ಲ, ಅವ್ರು ಪೂಜೆ ಮಾಡುವಂತ ಸಮಯದಲ್ಲಿ ಚಪ್ಪಾಳೆ ಹಾಕೊಂಡು ಕೈ ಮುಕ್ಕೊಂಡು ಕುಂದಿರ್ತಿದ್ಲ, ನೋಡ್ಕೋತ ಕುಂಡಿರ್ತಿದ್ಲಂತ ಆಕಿ. ಅವ್ರು ಮಹಾತ್ಮರು ಗುರುಗಳು ಅಂತಿದ್ರಂತ, ಇಷ್ಟೊಂದು ಮುದ್ದಾದ ಹುಡುಗಿದ ಇದು, ಎಷ್ಟ್ ಸುಂದರ ಹುಡುಗಿದ, ಎಷ್ಟೊಂದ್ ಇದಕ್ಕ ಎಷ್ಟು ಭಕ್ತಿ ಐತಿ ದೇವ್ರ ಬಗ್ಗೆ, ಮಹಾತ್ಮರ ಬಗ್ಗೆ ಅಂತಿದ್ರಂತ. ಅವ್ರು ಇವಳು ಮುಂದ್ ದೊಡ್ಡ ವಿಖ್ಯಾತ ಆಗ್ತಾಳ, ಇವಳು ದೊಡ್ಡ ಮುಂದ್ ಹೆಸರಾಂತ ಒಂದು ಭಕ್ತಿವಂತ ಆಗ್ತಾಳ ಅಂತ ಅವಾಗ ಅಂದಿದ್ರಂತ ಅವ್ರು. ಆಕಿ ಅವ್ರ ಮನಿಗ್ ಹೋದಾಗ ಅವಾಗ ಇವ್ರ ಏನ್ ಮಾಡಿದ್ರಂತ ಕೇರ ಅಜ್ಜ ಅವ್ರ 4 ತಿಂಗಳಂತೆ ಅವ್ರ ಮನೆಯಾಗಿದ್ದ ಕೂಲಿ ಮತ್ ಸ್ವಲ್ಪ ಪರಿಚಯ ಆಗೋದು ಹೆಚ್ಚ. ಆರು ಪೂಜೆ ಕುಂಡ್ರಾಗ ಬಾರಮ್ಮ ಕುಂಡ್ರ ನಮ್ ಬಾಜುಕಂತ ಕುಂಡ್ರಸವ್ರು, ಪೂಜೆಕ ನೀನು ಒಂದ್ ಹೂ ಇರ್ಸು, ನೀನು ಒಂದ್ ತುಳಸಿದಾರ ಇರ್ಸು, ಹಿಂಗೆಲ್ಲಾ ಅಂದ್ ಕೆಸ ಆಕಿಗೆ ಏನ್ ಮಾಡ್ತೀರಂತ ಕೇರ್ ಪೂಜೆಗೆಲ್ಲಾ ಆಕಿಗೆ ಕಲಿಸ್ಕೊಟ್ರು. ನೋಡಿ, ಸಣ್ಣ ಮಕ್ಳ ಅಂದ್ರೆ ಹಸಿಗಾಡೆ ಹಳ್ಳ ಹೋದಂಗಂತಾವ್. ಸಣ್ಣ ಮಕ್ಳಿಗೆ ಏನ್ ಬೇಕಾದ್ ಮೂರ್ತಿ ಮಾಡೋದು, ಕೆಸರು ಇದ್ದಂಗ್ರಿ ಅವು. ಒಂದ್ ರಾಡ್ ಇದ್ದಂಗ ರಾಡಿ ಮುದ್ದಿ ತಗೊಂಡು ಏನ್ ಕೈ ಬೇಕಾದ್ ಮಾಡ್ರ ಅದನ್ನ ಆಕಾರ ಹಾಕಾವಿಲ್ಲ ಅವು. ಬೇಕಾದ್ರೆ ದೇವಿ ಮೂರ್ತಿ ಮಾಡ್ರಿ, ಗಣಪತಿ ಮೂರ್ತಿ ಬೇಕಾದ್ರೆ ಮಂಗ್ಯಾನ ಮೂರ್ತಿ ಮಾಡಿ, ಎಲ್ಲಾ ಮೂರ್ತಿಗಳಾಗ್ತಾವ್, ಬೇಕಾದ ಮೂರ್ತಿಗಳಾಗ್ತಾವ. ಅವಾಗ ಅಂದ್ ಕೂಲಿ ಸಣ್ಣ ಮಕ್ಳು ಅವು ಏನ್ ಕೇಳಿದ್ರ ಅವು ಮೂರ್ತಿ ಸಣ್ಣ ಕೆಸರು ಇದ್ದಂಗ ಅವು. ಅವಕ್ ಭಕ್ತಿ ಕಲಿಸಿರಿ, ಆ ಭಕ್ತಿನ ಕಲಿತಾವ್. ಅವಕ್ ಹೆಂಗ ಏನ್ ವಿದ್ಯೆ ಕಲಿಸಿರಿ ಎಲ್ಲಾ ವಿದ್ಯೆ ಕಲಿತಾವ್. ಆಗ ಮೀರಾಬಾಯಿ ಸಣ್ಣ ಮಗಳಿದ್ಲು, ಭಕ್ತಿ ಗುರುವಿನ ಕೂಡ ಕುಂತು ಧ್ಯಾನ ಮಾಡಮ್ಮ, ಕಣ್ ಮುಚ್ಚಿಸ್ಕೊಂಡ್ರು. ನಿಂದ ಕೃಷ್ಣ ಮೂರ್ತಿ ಇತ್ತಲ್ಲ ಅವ್ರ ದೇಕ, ಕೃಷ್ಣ ಮೂರ್ತಿ ತಗೊಂಬಂದಿದ್ರಲ್ಲ 4 ತಿಂಗಳಲ್ಲಿ ಅವ್ರ ಮನೆಯಲ್ಲಿ, ಆ ಮೂರ್ತಿ ಪೂಜೆ ಮಾಡ್ತಿದ್ಲಕಿ. ಆಕಿನು ಕಣ್ ಮುಚ್ಚಿ ಆ ಕೃಷ್ಣನನ್ನ ನೋಡ್ಕೋಂತ ಧ್ಯಾನ ಮಾಡುವ ಹಂಗ ಮಾಡ್ತಿದ್ಲಕಿನು. ಹಿಂಗ್ ಮಾಡಿ ಭಕ್ತಿ ಬೆಳೀತು. ಕೊನೆಗೆ ಅವ್ರ ಗುರುಗಳು ಮತ್ 4 ತಿಂಗಳು ಆದ್ಕೂಡ ಹೋಗ್ಬೇಕಲ್ಲ ಮತ್ ತಮ್ಮ ಇದಕ್ಕ ಪ್ರವಚನ ಮುಗಿದ್ ಕೂಡ್ಲೆ ತಮ್ಮ ಮಟ್ಟಕ್ಕೆ ಹೊಂಟಿದ್ರು. ಹೋಗುವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರ, ಆ ಮೀರಾಬಾಯಿಗೆ ನನಗಿದು ಕೃಷ್ಣ ಮೂರ್ತಿ ಬೇಕು ಅಂದ್ಲಕ್ಕಿ. ಕೃಷ್ಣ ಮೂರ್ತಿ ಆಕಿ ಕೊಟ್ಟು ಹೋದ್ರು. ಅವ್ರು ಕೊಟ್ಟು ಹೋದಾಗ, ನೀ ಯಾರನ್ನ ಮದ್ವಿ ಮಾಡ್ಕೋತಿ, ನಾ ಇವನ ಮಾಡ್ಕೋತಿ ಅಂದ್ಲಕ್ಕಿ ಮೀರಾಬಾಯಿ. ಸಣ್ಣ ಮಕ್ಳು ನೋಡ್ರಿ, ನೀ ಯಾರು ಮಾಡ್ಕೋತಿ, ಆಡ್ಸ್ಯಾಡ್ತಿರ್ತಾರ ನೋಡ್, ನಿಮ್ ಅಜ್ಜನ್ ಮಾಡ್ಕೋ, ನಿಮ್ ಅಮ್ಮನ್ ಮಾಡ್ಕೋ ಅಂತಿರ್ತಾರ ನೋಡ್. ಆಡ್ಸ್ಯಾಡದಲ್ಲೇನ ಈಗ ಜಾಸ್ತಿ ಮಾಡ್ತಿರ್ತಾರ. ಹಂಗ ಈಕಿಗೆ ನೀ ಯಾರನ್ನ ಮದ್ವಿ ಮಾಡ್ಕೋತಿ, ನಾ ಇವನ ಕೃಷ್ಣನ ಮಾಡ್ಕೋತೀನಿ ಅಂತ ಅಂದ್ಲಕ್ಕಿ. ಕೃಷ್ಣನ ಮಾಡ್ಕೋತೀನಿ ಅಂದ ಕೂಲಿ ಅಂದ್ರ ಮತ್ ಸಣ್ಣ ಹುಡುಗಿದ್ದಾಗ ಅಂದಿದ್ಲಕ್ಕಿ. ಮುಂದ್ ವಯಸ್ಸಿಗೆ ಬಂದ್ಲು. ವಯಸ್ಸಿಗೆ ದಿನಾಲು ಅದಕ್ ಜಳಕ ಹಾಕಾಕಿ, ದಿನ ಚಂದ ಅಲಂಕಾರ ಮಾಡಿ ಪೂಜೆ ಮಾಡಾಕಿ, ಹೊಸ ಹೊಸ ಬಟ್ಟೆ ಹಾಕಾಕಿ. ಕೃಷ್ಣ ನೀನು ಊಟ ಮಾಡಪಾ ಅಂತ ನೈವೇದ್ಯ ತಂದು ನೈವೇದ್ಯ ನೀವುನು, ಆಮೇಲೆ ನಾವ್ ಅಂತೀನಿ, ಆಮೇಲೆ ನಿನ್ ಜಳಕ ಮೊದಲ, ಆಮೇಲೆ ನನ್ ಜಳಕ, ಹಿಂಗ್ ಮಾಡಾಕಿ. ಅವಾಗೊಂದ್ ಹಾಸಿಗೆ, ತನಗೊಂದ್ ಹಾಸಿಗೆ ಮಾಡ್ಕೊಳಕಿ. ಹಿಂಗ್ ಭಕ್ತಿ ಬೆಳಿತ್ರಕಿದ್. ಹಿಂಗ್ ಭಕ್ತಿ ಬೆಳೆದ ಮುಂದ್ ವಯಸ್ಸಿಗೆ ಬಂದು ಮದ್ವಿ ಮಾಡ್ಕೊಳಕ್ ನಿತ್ರಕಿನ. ನಿನ್ ಮದ್ವಿ ಮಾಡ್ತೇವ ಅಂದ್ ಕೂಲೆ ನನಗ್ ಮದ್ವಿ ಆಗೇತ ಅಂದ್ಲಕ್ಕಿ. ಯಾರ ಜೋಡಿ? ಕೃಷ್ಣ ಜೋಡಿ ಆಗೈತಲ್ಲ ನನ್ ಮದ್ವಿ, ಇವನ ನನ್ ಗಂಡ ಅಂದ್ಲಕ್ಕಿ. ಮನ್ಯಾಗ ಎಲ್ಲಿ ಕೇಳ್ತಾರ, ದೊಡ್ಡ ಶ್ರೀಮಂತರ ಮಗಳಕ್ಕಿ, ಶೆಟ್ರ ಮಗಳು. ಅದ್ರ ಒಬ್ಬಕ್ಕೆ ರೂಪವತಿ ಅದಾಳ. ಮನ್ಯಾಗ ಎಲ್ಲಾರು ಅವ್ರು ನೋಡ್ದ ಮದ್ವಿ ಮಾಡ್ಕೊಂಡ ಅಂತ, ಕೃಷ್ಣ ಮಾಡ್ಕೊಂಡ ಅಂತ, ಆ ಮೂರ್ತಿ ಜೋಡಿ ಮದ್ವಿ ಮಾಡ್ಕೊಂಡ ಅಂತ ನೋಡಿ ಅಂತ ಮಂದಿ ಎಲ್ಲ ನಗ್ತಿದ್ರು. ಅವಾಗ ಏನ್ ಮಾಡಿಲ್ಲ ಅಂತ ಕೇಳ, ಕೃಷ್ಣನ್ ಭಕ್ತಿ ಮಾಡಿ ಮುಂದ್ ಕೊನೆಗೆ ಹೆಂಗೋ ಒತ್ತಾಮ ಮದ್ವಿ ಮಾಡಿಕೊಟ್ರು. ಮದ್ವಿ ಮಾಡಿಕೊಟ್ಟಾಗ ಮದ್ವಿ ಆಯ್ತು. ಮದ್ವಿ ಆಗಿ ಕಳಿಸ್ಕೊಟ್ರು. ಆಗ ಹೋಗು ಮುಂದ ಆ ಕೃಷ್ಣ ಮೂರ್ತಿ ತಗೊಂಡ್ ಹೋದ್ಲಾಕಿ. ಕೃಷ್ಣ ಮೂರ್ತಿ ಮನಿಗೆ ಗಂಡ ಮನಿ ತಗೊಂಡ್ ಹೋದಾಗ ಈಗ ಯಥಾ ರೀತಿ ಮತ್ ಜಳಕ ಹಾಕೋದು, ಮತ್ತೆ ಗಂಡ ಮನ್ಯಾಗ ತವ್ರ ಮನೆ ಮಾಡಿದಂಗ ಅಲ್ಲಿ ಮಾಡಾಕತ್ಲು. ಅಲ್ಲಿ ಅತ್ತಿ ಮಾವ ಮೈದ್ರು ಬಾವ್ರು ಅವ್ರ ಯಾಕೆ ಇದು ಮಾಡ್ತಾರ, ನಾದ್ನ್ಯಾರು, ಅದ ಮನಿನ ಬೇರೆ. ಅಲ್ಲೆಲ್ಲಾ ಒಟ್ಟ ಸೇರಾಕ್ತಾ ಇರ್ಲಿಕ್ಕೆ ಯಾರು ನೋಡದನು ಎಂತದ ಗೊಂಬೆ ತಂದಾಳಂತ, ಅದಕ್ ಜಳಕ ಹಾಕೋದು, ಅದಕ್ ಊಟ ಮಾಡ್ಸೋದು, ಹಿಂಗೆಲ್ಲಾ ಮಾಡ್ಕೋತ ಕೂತಾಳಿಕಿ ಅಂತ ಹೇಳಿ ಅದ್ರ ಮುಂದ್ ಕುಂತ್ ಮತ್ ನೃತ್ಯ ಮಾಡಾಕಿ. ಗಿರಿಧರ ಗೋಪಾಲ ಈ ಗೋಪಾಲ ಅಂತ ಹೇಳ್ಕೊಂಡು ನೃತ್ಯ ಮಾಡಾಕಿ, ಕಾಲ ಗೆಜ್ಜಿ ಕಟ್ಟಿಗೊಳಾಕಿ. ನಾ ದೊಡ್ಡ ಮನಿ ತಂದವ್ರು ನೋಡಿ ಎಷ್ಟ್ ಅಸೈತಾರ ಇದು ಅನ್ನೋರ್ ಎಲ್ಲಾರು. ಮನ್ಯಾಗ ಆಕಿ ಮೈದ್ನಿದ್ದ, ಬಾವಿದ್ದ, ನಾದ್ನ್ಯಾರಿದ್ರು, ಅವ್ರೆಲ್ಲಾ ಸುಮ್ಮನೆ ಹೆಂಗ್ ಕುಂಡಿರ್ತಾರ. ಮಾವ ಅತ್ತಿ ಎಲ್ಲಾರು ಕೂಡಿ ಎಂತ ಹೆಣ್ಮಗಳು ಕರ್ಕೊಂಬಂದ್ರ ಮನಿಗೆ. ನೋಡ್ ಭಕ್ತಿ ಮಾಡೋರ್ ಬ್ಯಾಡ ಈಗ, ಆರಾಮ್ ಟಿವಿ ನೋಡ್ಕೋತ್ ಕುಂಡಿರ್ಬೇಕು, ತಾವತ್ತೊಂದ್ ಬೆಡ್ ಚಾ ಕೊಡ್ಬೇಕ ಅಂತವ್ರ ಬೇಕೀಗ. ಹೌದಿಲ್ಲ? ಆಗಿನ ಕಾಲ ಇದು. ಮೊದಲಿನ ಕಾಲದಾಗ ಭಕ್ತಿ ಮಾಡ್ತಿದ್ಲಕ್ಕಿ.
ಅಂದಾಗ ಏನ್ ಮಾಡಿದಂತ ಕೇರಿ ಬಂದಳು. ಎಲ್ಲಾರು ಬೇಯಾರು ಬೇಯಿಸ್ಕೊತಿದ್ಲು. ಮತ್ ಇದಕ್ಕೆಲ್ಲ ಬಡ ಬಡ ಊಟ ಮಾಡಿದಕ್ ಮತ್ತೆ ನೈವೇದ್ಯ ತಗೊಂಡಿ ಹೋಗಿ ಬಡಕಿ ಮತ್ ಅಲ್ಲಿ ಗೋಲಿ ಕದ ಹಾಕಿದಕ ನೃತ್ಯ ಮಾಡಾಕಿ ನೋಡ್ ಕುಣಿದೊಂದ್ ಕಲ್ತಾಳ ಮತ್ ಹೊಳಿ ಅನ್ನವ್ರ ಎಲ್ಲಾರು ಮತ್ ನೃತ್ಯ ಮಾಡಾಕತ್ತಾವ. ಆಕಿ ನೃತ್ಯ ಮಾಡುವಂತ ಸಂದರ್ಭದೊಳಗ ಅವ್ರ ಭಾವ ಮೈದನು ಏನೋ ಮಾಡಾತ ಗೆಜ್ಜಿ ಕಿಡಿ ಕುಣಿಯತಾಳ ಅನ್ನವ್ರ ಅವ್ರು ಸಿಟ್ಟು ಸಾವ ಎಲ್ಲಾರು. ಈಕಿನೇನಪ್ಪಾ ಈಕಿನೇನ್ ಮಾಡ್ಕೊಂಡ್ ಬಂದಿವ್ ನಾವು ಅಂತ ಹೇಳಿ ಎಲ್ಲಾ ಮಂದಿ ನೋಡಾಕ್ ಬರೋವ್ರು. ನೋಡಾಕ್ ಬಂದ್ ಕೊನೆಗೆ ಏನಾತು ಅಂತ ಕೇಳಿದ್ರ ಬ್ಯಾಡ ಇದು ಸರಿ ಆಗಂಗಿಲ್ಲ ಅಂತ ತಿಳ್ಕೊಂಡ್ ಏನ್ ಮಾಡಿದ್ರ ಅಂತ ಕೇಳಿದ್ರ ಇನ್ನ ಈಕಿ ಭಕ್ತಿ ಬಿಡಂಗಿಲ್ಲ ಈಕಿ. ಅದಕ್ಕಾಗಿ ಸಪ್ರೇಟ್ ಈಕಿಗೊಂದು ಇದನ್ನ ಗುಡಿ ಕಟ್ಟಿಕೊಡೋನು ಕೃಷ್ಣಂದ್ ಅಂತ ಹೇಳಿ ಸಪ್ರೇಟ್ ಒಂದ್ ಗುಡಿ ಕಟ್ಟಿಸ್ಕೊಟ್ರು. ಅಲ್ಲಿ ಹೋಗಾಕಿ ಎಲ್ಲಾ ಕೆಲಸ ಕಾರ್ಯ ಎಲ್ಲಾ ಮಾಡಿ ಕೃಷ್ಣನ್ ಜೋಡಿ ಹೋಗಿ ಕಣ್ತುಂಬ ನೋಡಿ ನೃತ್ಯ ಮಾಡಾಕಿ. ನೃತ್ಯ ಮಾಡುವಂತ ಸಂದರ್ಭ ನೋಡಿ ಆಕಿ ಭಾವ ಹೆಂಗೈತಿ ಭಾವ ತೈಸಾ ದೇವಂತ ಆಕೆ ನೃತ್ಯ ಗೆಜ್ಜಿ ಕಟ್ಟಿಕೊಂಡು ಕುಣಿಯುವಂತ ಸಂದರ್ಭದಲ್ಲಿ ಕೃಷ್ಣ ಕೊಳಲ್ ತಗೊಂಡು ಆಕಿ ಜೋಡಿ ಕುಣಿತಿದ್ದಂತ. ಯಾರ ಆ ಮೀರಾನ್ ಜೋಡಿ ಕುಣಿತಿದ್ದಂತ ಕೃಷ್ಣನ ಆಕಿ ಜೋಡಿ. ಅಷ್ಟು ಸಂತೋಷ ಆಗ್ತಿತ್ತಂತ ಆಕಿ ನೋಡಿ. ಆದ್ರೆ ಇವ್ರಿಗೆ ಕಾಣಿಸ್ತಿರ್ಕಿಲ್ಲ ಇವ್ರಿಗೆಲ್ಲರಿಗೆ ಕಿಡಿಕ್ಯಾಗ ನೋಡೋರಂತ ಎಲ್ಲಾರು ಕೃಷ್ಣ ಆಕಿ ಗಟ್ಟ ಕಾಣವ್ ಆಕಿ ಜೋಡಿಯಟ್ಟೆ ಕುಣಿಯಾವ ಇವಕ್ ಯಾರು ಕಾಣಿಸ್ತಿರ್ಕೇನೆ ಇಲ್ಲಂತ ಕೃಷ್ಣ. ನೋಡ್ ಒಬ್ಬಾಕಿ ಕುಣಿಯತಾಳು ದೊಡ್ಡ ಮಣಿತಂದವ್ರು ನಾವ್ ಹಿಂಗ ಅನವ್ರನ್ನ ಮತ್ತ ಹೆಂಗಾರ ಮಡಿಕಿನ್ ಕೊಂದ ಬಿಡು ನಾವ್ ಮಣಿತಂದೆಲ್ಲ ಅವ್ರು ಹೋಗತ್ ಹೆಂಗಾರ ಮಡಿಕಿನ್ ಕೊಲೆ ಮಾಡಿ ಬಿಡೋಣ ಅಂದ್ರು. ಕೊಲೆ ಮಾಡಿ ಬಿಡೋಣ ಅಂತಂದ್ರೆ ಈಗ ಏನ್ ಮಾಡೋದು ಅಂತ ಕೇಳಿದ್ರ ಇಲ್ಲಿ ಹೆಂಗೂ ಕೃಷ್ಣ ಮಂದಿರದಾಗ ಕೃಷ್ಣನ ಅಭಿಷೇಕ ಅಂದ್ರ ಕುಡಿತಾಳಾಕಿ ಹಾಲಿನೊಳಗ್ ಕಾಳ್ಕೊಟ್ಟು ವಿಷ ಹಾಕೊಂಡು ವಿಷ ಹಾಕಿ ಏನ್ ಮಾಡೋದು ಕೃಷ್ಣನ್ ಪಂಚಾಮೃತ ಇದು ತಗೋ ಅಂತ ಹೇಳಿ ಕೊಟ್ ಬಿಡೋನು. ಕೊಟ್ಟು ಕೂಡ್ಲಿ ಕುಡಿತಾಳಾಕಿ ಕುಡಿದ್ ಕೂಡ್ಲಿ ಒಂದ ಕ್ಷಣದಾಗ ಸತ್ ಹೋಗ್ಬಿಡ್ತಾಳ. ಆಯ್ತು ನಮ್ದೆಲ್ಲಾ ಚಲೋ ಆಗ್ತತಿ ಅಂತ ಹೇಳಿ ವಿಷ ಹಾಕಿದ್ರು. ಒಬ್ಬ ಅಜ್ಜಿನ ಕರ್ಸಿರು ತಗೋ ಅಮ್ಮ ಕೊಟ್ಟು ಬರೋ ನೀನನ್ನ ಅಲ್ಲಿ ಮಂದಿರದಾಗ ಕುಂತಾಳಕಿ ಮೀರಾ ಹೋಗಿ ಕೊಟ್ಟು ಬಂದ್ಬಿಡ್ರಿ. ಏನನು ಇದು ಪಂಚಾಮೃತ ಕೃಷ್ಣನ್ ಮಾಡಿರ್ತಕ್ಕ ಪಂಚಾಮೃತ ನೀನು ತಿಂತಾಳಕ್ ಯಾಕ ಆ ಕೃಷ್ಣ ಭಕ್ತಿ ಐತಿಕಿದು ಅಂದ್ಕೂಲಿ ಹೋಗಿ ಕೊಟ್ರು. ಕೊಟ್ಟು ಕೂಲಿ ಕೃಷ್ಣ ಪರಮಾತ್ಮ ಅಂದ್ಕೂಲಿ ಆನಂದಕ್ಕಿಗೆ ಆ ಕೃಷ್ಣನ ಪಂಚಾಮೃತ ಅಂತ ಹೇಳಿ ತಗೊಂಡ್ ಏನ್ ಮಾಡಿಲ್ಲ ಅಂತ ಕೇಳಿದ್ರ ಅದನ್ನೆಲ್ಲಾ ಕೃಷ್ಣನ್ ಮೊದಲ್ ನೈವೇದ್ಯ ಹಿಡಿಬೇಕಲ್ಲ. ಹೇ ಕೃಷ್ಣ ಪರಮಾತ್ಮ ನೀ ಮೊದಲ್ ತಗೋ ಆಮೇಲೆ ನಾ ತಗೋತೇನೆ ಅಂತ ಹೇಳಿ ನೈವೇದ್ಯ ಹಿಡಿದ್ಲು. ನೈವೇದ್ಯ ಹಿಡಿದ ಕೂಡಲೇ ಕೃಷ್ಣ ಏನ್ ಮಾಡಿದ್ರಿ ಅದ್ರಲ್ಲಿ ಇರ್ತಕ್ಕಂಥ ವಿಷವನ್ನೆಲ್ಲ ತಗೊಂಡ ವಿಷ ತಗೊಂಡ ಕ್ಷೀರ್ ಅಂದ್ರ ಹಾಲಲ್ಲ ಅಕ್ಕಿ ಬಿಟ್ಟು ವಿಶಾಲ ಹೋತಲ್ಲ ಕುಡಿದ್ಲಕ್ಕಿ ಆರಾಮ್ ಕುಡಿದ್ ಆರಾಮ್ ಮತ್ತು ರಾತ್ರಿ ಹೊತ್ನ್ಯಾಗ ಕೊಟ್ಟಿರು ಕುಡ್ದು ಮಕ್ಕೊಂಡು ಸತ್ ಹೋಗ ಮುಂಜಾನೆ ಅದ್ ಕೂಲಿ ಕಿಟಕಿಯಾಗ ಬಂದ್ ಎಲ್ಲಾರು ನೋಡಾಕತ್ತಾರ. ಆರಾಮ್ ಮತ್ ಎದ್ ಪೂಜೆ ಮಾಡತಾಳ ಮತ್ತು ನೃತ್ಯ ಮಾಡಾಕತ್ತಾಳ ಕೃಷ್ಣ ಪರಮಾತ್ಮನ ಜೊತೆಗೆ. ಸತ್ಯ ಇಲ್ಲ ಆಕಿ ಎಂತ ವಿಷ ಹಾಕಿದ್ರು ಏನು ಅಂತ ಹೇಳಿ ಮತ್ ಸಮಸ್ಯೆ ಬಂತವ್ರಿ. ಮುದುಕಿ ನೀ ಚಲೋ ವಿಷ ಕೊಟ್ಟಿಲ್ಲ ಆಕಿಗ್ ಅಂತ ಹೇಳಿ ಆಮೇಲೆ ಒಂದ್ ಹಿಂಗ್ ಕೆಲಸ ಮಾಡ್ನಿ ಒಂದ್ ಹಾವ್ ತಗೊಂಡ್ ಬಾ ಸರ್ಪ ವಿಷಜಂತನ್ ತಗೊಂಬಾ ಸರ್ಪ ಅದ್ ಕಚ್ಚಿದ ಕೂಡಲೇ ಸತ್ ಹೋಗ್ಬೇಕು ಪಕ್ಕ ನಗರ ಹಾವ್ ಇರ್ಬೇಕದು. ತಗೊಂಡ್ ಬಂದ್ ಏನ್ ಮಾಡ ಬುಟ್ಟಿ ಒಳಗ್ ಹಾಕೊಂಡ್ ಬಾ ಹಾವಿನ ಬುಟ್ಟಿ ಹಾವ್ಗಾರಿಗೆ ಹೇಳ್ಬಿಟ್ರು ತಗೊಂಡ್ ಬಂದ್ ಕೊಡಪಾ ನೀನ ಅದ್ರೊಳಗ ಕೃಷ್ಣನಿಗೆ ಹಾಕಾಕ ಇದೊಂದ್ ಮಾಲಿ ತಗೊಂಬಂದೇವಿ ಈ ಬುಟ್ಟಿ ಒಳಗ ಮಾಲಿ ತಗೊಂಡ್ ಕೊಡ್ರಿ ಆಕಿ ತೆಗೆದ್ ಕೂಡಲೇ ಪಟ್ಟೆ ಕಚ್ಚಿರ್ಬೇಕದ ಅಂತ ಹೇಳಿ ಅಂತ ಹೇಳಿ ತಗೋರ್ವಾ ಮೀರಾ ನಿನ್ನ ಸಲುವಾಗಿ ಕೃಷ್ಣನ್ ಪೂಜೆ ಮಾಡ್ತಿಯಲ್ಲ ನೀನ ಅದಕ್ ಹೂಮಾಲಿ ಮಲ್ಲಿಗೆ ಮಾಲಿ ತಗೊಂಬಂದಿ ತಗೋ. ಬಾಳ ಸಂತೋಷ ಆತಕಿ ಯಾಕ ನನ್ ಕೃಷ್ಣ ಪರಮಾತ್ಮ ನೀವ್ ಇಷ್ಟ ಭಕ್ತಿಯಿಂದ ನನಗ್ ತಂದ್ ಕೊಡತ್ತೆ ಬಾಳ ಸಂತೋಷ ಅಂದ್ ಕೆಸ್ ತಗೊಂಡ್ ಹೂ ಬುಟ್ಟಿನ ತಗೊಂಡ್ ತೆಗಿತಾಳ ನೋಡ್ತಾಳ ಘಮ ಸುಗಂಧಯುಕ್ತವಾಗಿರ್ತಕ್ಕಂಥ ಮಲ್ಲಿಗೆ ಮಾಲಿನ ಐತದ್ರ ಪರಮಾತ್ಮನಿಗೆ ಹಾಕಿ ಕೃಷ್ಣ ಪರಮಾತ್ಮನಿಗೆ ಹಾಕಿ ಮತ್ತೆ ಸಂತೋಷ ಮತ್ ಹೆಚ್ಚಿನ ನೃತ್ಯ ಮಾಡಾಕತ್ತಳು ನಾಮಸ್ಮರಣೆ ಮಾಡಾಕತ್ತಳು ಧ್ಯಾನ ಮಾಡಾಕತ್ತಳು. ಮತ್ ಹೋಗಿ ನೋಡ್ತಾರ ಕಿಡಿಕೆ ಮತ್ತು ಮಲ್ಲಿಗೆ ಮಾಲಿನ ಆಗೈತ. ನೀ ಮಲ್ಲಿಗೆ ಮಾಲಿ ಇಟ್ಕೊಂಬಂದಿನ ಮತ್ ಸರ್ಪ ತಂದಿಲ್ಲ ಅಂತ ಬೇಯಾಕತ್ರ ಇಲ್ಲ ನಿಜವಾಗಿ ನಾನು ಹಾವನ್ ತಗೊಂಬಂದಿದ್ನಿ ಸರ್ಪನ ತಗೊಂಬಂದಿದ್ನಿ ನಾನು ಪಕ್ಕ ನಾಗರ ಹಾವನ ತಂದಿದ್ನಿ ಅಂತ ಹೇಳಿ ಹಾವಗಾರ ಹೇಳ್ತಾನ. ಇನ್ನು ಹಿಂಗೂ ಅವ್ರ ಸಾಯಂಗಿಲಿಕ್ಕೆ ಅಂತ ತಿಳ್ಕೊಂಡ್ ಮತ್ತೊಂದ್ ಯೋಜನೆ ಮಾಡ್ತಾರ ಅವ್ರು. ಏನ್ ಮಾಡ್ತಾರ ಅಂತ ಕೇಳಿದ್ರ ಆಕಿ ಹಾಸಿಗೆ ಮಕ್ಕೋತಾಳಲ್ಲ ರಾತ್ರಿ ಹೊತ್ನ್ಯಾಗ ಮಲ್ಕೊಳಕ್ಕಿಂತ ಪೂರ್ವದಲ್ಲಿ ಆಕಿ ಬಂದ್ ತನ್ನ ಬೆಡ್ರೂಮಿಗೆ ಬಂದ್ ಮಲ್ಕೊಳಕ್ಕಿಂತ ಪೂರ್ವದಲ್ಲಿ ಒಂದ್ ಹಿಂಗ್ ಕೆಲಸ ಮಾಡೋನು ಎಲ್ಲಾ ಕುಂತ ತಕ್ಷಣ ಎಲ್ಲ ಚುಚ್ಚಿ ಅವು ಸತ್ ಹೋಗಿರ್ಬೇಕು ಹಂಗ ಪಂಚಲೋದ್ದು ಕಂಚಿನ ಅಂತಾರಲ್ಲ ಅಂತ ಮುಳ್ಳು ತಗೊಂಬರಿದ್ರಾಗ ಅಂತ ಹೇಳಿ ಮೂರ್ ಮೂಲಿ ಇರ್ತಾವಲ್ಲ ಅವ ಆ ನೆಗ್ಗಲ್ ಮುಳ್ಳು ಟೈಪ ಅವ್ ಇಟ್ಟು ಒಟ್ಟು ಎಲ್ಲಿಟ್ರು ಅದ್ ಚುಚ್ಬೇಕು ಆಕಿ ಕೈ ಇಟ್ರು ಚುಚ್ಬೇಕು ಕಾಲಿಟ್ರು ಚುಚ್ಬೇಕು ಕುಂತ್ರು ಚುಚ್ಬೇಕು. ಆ ರೀತಿಯಾಗಿ ಆಕಿ ಬೆಡ್ಡಿನ ಕೆಳಗ ಅವನಿಟ್ಟು ಮ್ಯಾಲ ತೆಳ್ಳಂದೊಂದು ಬೆಡ್ ಹಾಸ್ಬಿಟ್ರು. ಅಂದ್ಕೂಲೆ ಆಕಿ ಎಲ್ಲ ತನ್ನ ಕೃಷ್ಣ ಪರಮಾತ್ಮನ ಭಕ್ತಿ ಮಾಡಿ ಧ್ಯಾನ ಮಾಡಿ ಎಲ್ಲಾ ಮಾಡಿ ಊಟ ಪ್ರಸಾದ ಎಲ್ಲಾ ಮಾಡಿ ಏನ್ ಮಾಡಿದ್ರು ಅಂತ ಕೇರ್ ತನ್ನ ಬೆಡ್ರೂಮ್ ಬಂದ ಆ ಎಂತ ವಿನಾಯನ ತಗೊಂಡು ಕುಣಿತಿದ್ಲಲ್ಲ ಇಟ್ಕೊಂಡ ಅದನ್ನ ಅಲ್ಲೇ ಇಟ್ಟು ಬಂದು ಇನ್ ಮಲ್ಕೋಬೇಕು ಬ್ಯಾಸರಾಗಂತೆ ಬಂದ್ ಮಲ್ಕೋಬೇಕಂತ ಅಂದ್ಕೊಂಡು ಇಟ್ಟು ಕಿಟಕಿ ನೋಡಾಕತ್ತೀರ ಅವ್ರೆಲ್ಲ
ಎಲ್ಲಿ ಚುಚ್ಚಿ ಹಾ ಅಂತಾಳ ಹೂ ಅಂತಾಳ ಅಂತ ನೋಡ್ಬೇಕಂತೇಳಿ ನೋಡ್ತಿರ್ತಾರ. ಆರಾಮ ಸುಮ್ ಯಥಾ ರೀತಿ ಬಂದ್ ಮಕ್ಕೊಂಡ್ಬಿಟ್ಲಕ್ಕಿ. ಇವ್ರು ನೋಡಿರಲ್ಲ ಏನ್ ಆಗೇನಿಲ್ಲ ಆಕಿಗೆ. ಅವೆಲ್ಲ ಹೂವಾಗಿ ಪರಿಣಾಮ ಆಗಿದ್ವು. ಅವೆಲ್ಲ ಗುಲಾಬಿ ಹೂವ, ಆಮೇಲೆ ಕಮಲದ ಹೂ ಆಗಿ ಪರಿಣಾಮ ಆಗಿಬಿಟ್ಟಿದ್ವು. ಎಲ್ಲ ಮುಳ್ಳುಗಳೆಲ್ಲ ಮುಳ್ಳ ಹೋಗ್ಬಿಟ್ಟಿದ್ವು. ಇವೆಲ್ಲಾ ನೋಡಿದ್ರು. ನೋಡಿದ ಕೂಡ್ಲೆ ಅಂತಂದ್ರ ಮತ್ ನೋಡ್ತಾರ ತಗದ್ ಎಲ್ಲ ಹೂ ಆಗಿಬಿಟ್ಟಿದ್ವಲ್ಲ. ಮೀರಾಬಾಯಿಗೆ ನಾವು ಆಕಿಗೆ ಎಷ್ಟೊಂದ್ ಆಕಿನ ಕೊಲೆ ಮಾಡ್ಬೇಕು, ಆಕಿನ ಎಷ್ಟೊಂದು ನಾವು ಆಕಿಗೆ ದುಃಖ ಕೊಡ್ಬೇಕು ಅಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಎಲ್ಲ ಪ್ರಯತ್ನ ನಿರರ್ಥಕ ಯಾಕಾಯ್ತು ಅಂತ ಕೇಳಿದ್ರೆ ಭಗವಂತನ ಒಲಿಮೆ. ಅಂದ್ರೆ ವಿಷ ಇದ್ದಿದ್ರು ಅಮೃತ ಆಗ್ಬೇಕಾದ್ರ ಅದಕ್ಕೆ ಪರಮಾತ್ಮ ಒಬ್ಬ ನಮ್ ಕಡೆ ಇದ್ದಂತ ಕೇಳಿದ್ರ ಯಾರ ಬಾಲನ ಭಾಂಕನ ಕರೆಸಕೆ ಅಂತ ಯಾರು ಏನ್ ಮಾಡಾಕ ಶಕ್ಯ ಇಲ್ಲ. ಎಂತ ವಿರೋಧಿಗಳು ಸಹಿತವಾಗಿ ನಮಗ ಸೋಲ್ತಾರ. ಎಂತ ಒಂದು ನಾಸ್ತಿಕರಿದ್ರು ಕೂಡ ಅವ್ರು ಶರಣ ಆಗ್ತಾರ. ಅದಕ್ಕಾಗಿನೇ ಇಲ್ಲಿ ಏನ್ ಹೇಳ್ತಾರ ಅಂತ ಕೇಳಿದ್ರ, ಏ ಭಗವಂತ ನಿನ್ನ ಒಲಿಮೆ ಹೊಂದಿತ್ತು ಅಂತ ಕೇಳಿದ್ರ ಎಲ್ಲಾ ಜಗತ್ತಿನಲ್ಲಿ ನಾವ್ ಏನ್ ಆಗ್ತೇವೆ ಅಂತ ಕೇಳಿದ್ರ, ಎಂತ ಒಂದು ಕಷ್ಟ ಸಮಯ ಬರ್ಲಿ, ಎಂತ ಒಂದು ಸಂದರ್ಭ ಬಂದ್ರು ಕೂಡ ನಿನ್ನ ಒಲಿಮೆ ಹೊಂದಿತ್ತು ಅಂತ ಕೇಳಿದ್ರ ಎಲ್ಲವರು ಸಹಿತವಾಗಿ ನಿರರ್ಗವಾಗಿ ತೆಗಿತಕ್ಕಂಥ ಸಾಮರ್ಥ್ಯ ಶಕ್ತಿ ನಿನ್ನಂತಿಕೈತಿ ಪರಮಾತ್ಮ ಭಗವಂತ. ಅದಕ್ಕೆ ನಿನ್ನೊಬ್ಬನ ಒಲಿಸಿರ್ ಸಾಕು, ಜಗತ್ತ ಒಲದಂಗ. ಅವ ಹಬ್ಬ ಮುಣಿದ್ರ ಏನು ಇಲ್ಲ. ಅದಕ್ಕನೆ ಜಗತ್ತಿನಲ್ಲಿ ಗುರುನಾಥ ಒಬ್ಬ ಒಲಿಬೇಕು, ಪರಮಾತ್ಮ ಒಬ್ಬ ಒಲಿಬೇಕು. ಇನ್ನ ಒಂದು ಪರಮಾತ್ಮ ಒಲಿದೇ ಇದ್ರು ನಡೀತಿಕ್ಕರಿ ಗುರುನಾಥ್ ಒಲಿಬೇಕು. ಅಂದ್ರೆ ಹರ ಮುಣಿದರೆ ಗುರು ಕಾಯುನು ಅಂತಂದಂಗ ಪರಮಾತ್ಮ ಒಂದ್ಸಲಿ ಮುಣಿದ್ರು ಸಹಿತ ಗುರುನಾಥ್ ಅಂತಕ್ಕಂಥವನ ಒಲಿಮೆ ನಮಗ್ ಸದಾ ಕಾಲ ಇರಬೇಕು. ಆ ಗುರುವಿನ ಒಲಿಮೆ ಇಟ್ಟುಕೊಂಡು ಭಗವಂತನ ಒಲಿಮೆ ಇಟ್ಟುಕೊಂಡು ಇದ್ದದ್ದಾದ್ರೆ ಜಗತ್ತಿನಲ್ಲಿ ಅವ ಅಂತ ಕೀರ್ತಿವಂತನಾಗ್ತಾನ, ಪುಣ್ಯಾತ್ಮ ಆಗ್ತಾನ, ಪುಣ್ಯಶಾಲಿ ಆಗ್ತಾನ. ಮತ್ ಇನ್ನೊಂದು ಮುಂದೆ ಏನ್ ಹೇಳಿದ್ರ ಅಂತ ಕೇಳಿದ್ರೆ ಈ ವಚನದಲ್ಲಿ ಎಲ್ಲ ವಿಷವು ಅಮೃತನ ಆಗ್ತದ. ಆಮೇಲೆ ಕೊರಡು ಕೊನರುವುದು, ಆಮೇಲೆ ಬರಡು ಹೈನವುದು, ಅಂದ್ರ ಅದೆಲ್ಲ ಹೈನ ಹಾಲನ್ನು ಕೊಡ್ತದ. ಆದ್ರೆ ಇನ್ನೊಂದು ಎಂತ ಕೇಳಿದ್ರ ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳು ಅಂತ ಒಂದು ಶಬ್ದವನ್ನಿಟ್ರಲ್ಲಿ ಸಕಲ ಪಡಿ. ನೀ ಏನಂತ ಸಕಲ ಅಂದ್ರೆ ಎಲ್ಲಾ ಬಂತದ್ರಲ್ಲಿ. ಸಕಲ ಅಂತಂದ್ರ ಎಲ್ಲವೂ ಸಹಿತವಾಗಿ ಇದರಲ್ಲಿ ಏನ್ ಸಂಕಲ್ಪಿಸಿದ್ರಂತಾರಲ್ಲ, ನೀ ಸಂಕಲ್ಪ ಮಾಡಿ ಸಾಕ ನಿನ್ನ ಎದುರಿಗೆ ಎಲ್ಲವೂ ಸಹಿತ ಬಂದು ನಿನಗೆ ಯಾವ್ದು ದುಃಖ ಅನ್ನತಕ್ಕಂಥದ್ದು ಆಗುದಿಲ್ಲ ಅನ್ನುವಂತ ಮಾತು. ಸಕಲ ಪಡಿ ಪದಾರ್ಥಗಳು ಸಹಿತವಾಗಿ ನಿನಗ ಬರ್ತಾವ, ನಿನಗ ದೊರಿತಾವ ಅಂತಕ್ಕಂಥ ಪ್ರಾಪ್ತಿ ಆಗ್ತಾವ. ನೀ ಯಹದಲ್ಲಿಯೂ ಸುಖವಾಗಿರ್ತೀಯ, ಮುಂದೆ ಪರಲೋಕದಲ್ಲಿ ಸಹಿತ ನಿನಗೊಂದು ಮೋಕ್ಷ ಸ್ಥಾನ ಅಂತಕ್ಕಂಥದ್ದು ಇರ್ತದ ಅನ್ನುವಂತ ಮಾತು. ಅದಕ್ಕಾಗಿ ನೀ ಏನ್ ಮಾಡ್ಬೇಕು ಅಂತ ಕೇಳಿ ಪರಮಾತ್ಮ ಒಲಿಮೆ ಅಂತಕ್ಕಂಥದನ್ನ ಮಾಡ್ಕೋಬೇಕು. ಪರಮಾತ್ಮನ ಒಲಿಮೆ ಇತ್ತು ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಎಲ್ಲವನ್ನೂ ಗೆದ್ದಂಗದ, ನೀ ಮೋಕ್ಷ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದ ಅನ್ನುವಂತ ಮಾತು ಹೇಳಿ, ಅದಕ್ಕ ಅಂತ ಒಂದು ಭಗವಂತನ ಒಲಿಸಿ ನಾವು ನೀವೆಲ್ಲರೂ ಸಹಿತವಾಗಿ ಆ ಭಗವಂತನ ಕೃಪೆಯನ್ನು ಪಡೆದುಕೊಂಡು ಮುಕ್ತರಾಗುವಂತ ಸದ್ಬುದ್ಧಿ ಗುರುದೇವ ಸಕಲರು ಸದಾಕಾಲ ಕೊಟ್ಟು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸಿ ಕೆಲವು ಮಾತು ಗುರುಚರಣ ಕರ್ಪಿಸ್ತೇನೆ. ಇವತ್ತಿನ ಚಿಂತನೆ ಇಷ್ಟ.